ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभू नाम रूप आधार मति न लखई जिहि मति लखई सो मई शुद्ध अपार अब ते अपार स्वरूप मम लहरी विष्णु महेश विधि रवि चंदा वरुणय मां शक्ति धनेश गणेश जा कृपालु सर्वज्ञ को हिय धारत मुनि ध्यान ताको होत उपादितै मोमय मिथ्याभान पैजिहि जानई बिन जगत मनहु जेवरि साम न सैहु जग जग जील है सो हम आपे आप बोध चाही जाको सुकृति भजत राम निष्काम सो मेरु है आत्मा काकू करो प्रणाम सो मेरु है आत्मा काकू करो प्रणाम. सदगुरु श्री पंडित पीताम्बर जी महाराज की जय. सदगुरु श्री साधु निश्चल दास जी महाराज की जय. सदगुरु श्री शरण बसव स्वामी जी महाराज की जय. जय मंगलम जय नमः पार्वती पति शिव हर हर ಮಹಾದೇವ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಬ್ರಹ್ಮಣಿಯಾದಂಥ ಗೌರಮ್ಮ ತಾಯಿಯವರು ಸುಂದರವಾದಂತಹ ವಸ್ತುಲಿರ್ದೇಶ ರೂಪ ಮಂಗಲವನ್ನು ನುಡಿಸಿದ್ರು. ಅವರಿಗೆ ಪೂರ್ವಕ ಅಭಿನಂದನೆಗಳವರಿಗೆ. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂತಹ ಶರಣಬಸವ ಸ್ವಾಮೀಜಿಯವರು ಈ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ಮೋಕ್ಷದ ವಿಚಾರಗಳನ್ನು ನಮಗೆಲ್ಲ ತಿಳಿಸ್ಕೊಡ್ತಾರೆ. ತಾವೆಲ್ಲ ಆಲಿಸ್ಬೇಕು ಅಂತೇಳಿ ವಿನಂತಿಸ್ಕೊಳ್ತೀವಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ಈ ಒಂದು ಅಧಿಷ್ಠಾನ ವಸ್ತು ಅಂದ್ರೆ ಹೇಗಿರ್ತದ, ಅದರ ಸ್ವಭಾವ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಚೇತನದ ವಿಶೇಷ ಸ್ವರೂಪ ಏನದಲ್ಲ ಅದನ್ನು ಅಧಿಷ್ಠಾನ ಅಂತಾರ. ಚೇತನದ ಸಾಮಾನ್ಯ ಸ್ವರೂಪ ಏನದ ಅದು ಸಾಮಾನ್ಯ ಸ್ವರೂಪಕ್ಕೆ ಏನಂತಾರ್ರಿ? ವಿಶೇಷ ಸ್ವರೂಪಕ್ಕೆ ಆಧಾರ ಆಧಾರ ಅಂತಾರ. ಆಧಾರ ಅನ್ನೋದು ಏನದಪ್ಪ ಅಂತಂದ್ರೆ ಸತ್ಯವಸ್ತು ಮಿಥ್ಯವಸ್ತು ಎರಡರ ಜೊತೆಗೂ ಅಭಿನ್ನವಾಗಿ ವರ್ತಿಸ್ತದೆ. ಅದರ ಅಧಿಷ್ಠಾನದ ಸ್ವಭಾವ, ಅದರದ್ದು ಆಧಾರದ ಸ್ವಭಾವ ಎರಡರಲ್ಲೂ ವರ್ತಿಸದು. ಅಧಿಷ್ಠಾನದ ಸ್ವಭಾವ ಏನದಪ್ಪ ಅಂತಂದ್ರೆ ಯಾವುದು ಪ್ರತೀತಿಯಾಗುವುದರಿಂದ
ಯಾವುದರ ಪ್ರತೀತಿಯಾಗುವುದರಿಂದ ಭ್ರಾಂತಿ ನಿವೃತ್ತಿಯಾಗುತ್ತದೆಯೋ ಮತ್ತು ಭ್ರಾಂತಿ ಕಾಲದಲ್ಲಿ ಯಾವುದು ಪ್ರತೀತಿಯಾಗುವುದಿಲ್ಲವೋ ಅದನ್ನ ಅಧಿಷ್ಠಾನ ಅಂತಾರೆ ಅಂತ. ರಜ್ಜು ಬೆಳಕಿನಲ್ಲಿ ಪ್ರತೀತಿ ಆದ ಕೂಡಲೇ ಸರ್ಪದ ಭ್ರಾಂತಿ ನಿವೃತ್ತಿ ಆಗ್ತದೆ. ಅದೇ ರೀತಿ ಶುದ್ಧ ಬ್ರಹ್ಮಜ್ಞಾನದಲ್ಲಿ ಬ್ರಹ್ಮ ವಸ್ತು ಪ್ರತೀತಿ ಆದ ತಕ್ಷಣ, ಆತ್ಮದ ಭಾನವಾದ ತಕ್ಷಣ ಈ ಒಂದು ಸಂಸಾರ ದುಃಖ ಜಗತ್ತು ಭ್ರಮೆ ಬಾಧ ಹೊಂದುತ್ತದೆ. ಮತ್ತೆ ಸಂಸಾರ ಭ್ರಮೆಯಲ್ಲಿ ಬಿದ್ದು ಗೋಳಾಡುವಾಗ ಆ ಒಂದು ಅಧಿಷ್ಠಾನ ಬ್ರಹ್ಮ ವಸ್ತು ಏನದಲ್ಲ ಅದು ಪ್ರತೀತಿ ಆಗುವುದಿಲ್ಲ. ಹಾವು ನೋಡಿ ಅಂಜುವಾಗ ರಜ್ಜು ಕಾಣಂಗಿಲ್ಲ. ಯಾಕಂದ್ರೆ ಕತ್ತಲಲ್ಲಿ ಅಜ್ಞಾನ ಕಾಲದಲ್ಲಿ ಈ ಸಂಸಾರ ಭ್ರಮೆಯಲ್ಲಿ ಬಿದ್ದು ಗೋಳಾಡುವಾಗ ಬ್ರಹ್ಮ ಪ್ರತೀತಿ ಆಗುವುದಿಲ್ಲ. ಬೆಳಕಿನಲ್ಲಿ ಅಂದ್ರೆ ಬ್ರಹ್ಮಜ್ಞಾನದಲ್ಲಿ ಇರುವಾಗ ಯಾವಾಗ ಆ ಬ್ರಹ್ಮ ನಾನು ಸದ್ರೂಪ ಬ್ರಹ್ಮ, ನಾನು ಚಿದ್ರೂಪ ಬ್ರಹ್ಮ, ನಾನು ಆನಂದ ರೂಪ ಬ್ರಹ್ಮ, ನಾನು ನಿತ್ಯರೂಪ ಬ್ರಹ್ಮ, ನಾ ಪರಿಪೂರ್ಣ ರೂಪ ಬ್ರಹ್ಮ, ನಾ ಅಖಂಡ ಬ್ರಹ್ಮ, ಅದ್ವಯ ಬ್ರಹ್ಮ, ಏಕಂ ಏವಂ ಅದ್ವಿತೀಯಂ ಬ್ರಹ್ಮ, ಏನೇನು ಅನ್ಕೊಂಡಿರಿ ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ಸರ್ವ ವ್ಯಾಪಕ ಬ್ರಹ್ಮ, ಕೂಟಸ್ಥ ಬ್ರಹ್ಮ, ಚೇತನ ಬ್ರಹ್ಮ, ಸಾಕ್ಷಿ ಬ್ರಹ್ಮ ಏನಂತೀರ ಅಂದ್ರೆ ಏನದು ನಿಮ್ಗೆ ಅವಾಗ ಆ ಚೇತನದ ಅನುಭವ ಆಗ್ತದೆ. ಆವಾಗ ಏನಾಗ್ತದೆ? ಭ್ರಮೆ, ಸಂಸಾರ ಭ್ರಮೆ. ನಾನು ಹುಟ್ಟಿದವನು, ನಾನು ಬದುಕ್ತಾ ಇದ್ದೇನೆ, ನಾನು ಸಾಯ್ತೀನಿ, ಪಾಪ ಪುಣ್ಯ ಕರ್ಮ ಮಾಡೋವನು ನಾನು, ಸುಖ ದುಃಖ ಅನುಭವಿಸುವವನ ನಾನು, ಏನದಲ್ಲ ಈ ಜಗತ್ತಿನಲ್ಲಿರುವ ಸಂಪತ್ತು ಸಂಬಂಧಗಳಲ್ಲಿ ನಾನು ನನ್ನದು ಎನ್ನುವ ಒಂದು ಅಜ್ಞಾನ, ಇವೆಲ್ಲ ಹೋಗ್ಬಿಡ್ತಾವ. ಅದಕ್ಕೆ ಕೂಟಸ್ಥನ ಸ್ವಭಾವ. ಅದಕ್ಕೆ ವ್ಯಾಖ್ಯಾನಗಳು ಏನು ಬರೀಬೇಕಪ್ಪ ಅಂತಂದ್ರೆ, ಭ್ರಾಂತಿ ಕಾಲದಲ್ಲಿ ಯಾವುದು ಪ್ರತೀತಿಯಾಗುವುದಿಲ್ಲವೋ ಮತ್ತು ಯಾವುದರ ಪ್ರತೀತಿಯಿಂದ ಭ್ರಾಂತಿ ಬಾಧಗೊಳ್ಳುತ್ತದೆಯೋ ಅದುವೇ ಅಧಿಷ್ಠಾನ. ಎದರ ಅಧಿಷ್ಠಾನ ಅಂತಂದ್ರೆ ಭ್ರಾಂತಿಗೆ ಅಧಿಷ್ಠಾನ, ಅದು ಕಲ್ಪಿತಕ್ಕೆ ಅಧಿಷ್ಠಾನ, ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ. ದೃಷ್ಟಾಂತದಲ್ಲಿ ಮಿಥ್ಯವಾದ ಸರ್ಪದ ಜೊತೆಗೂ ಮತ್ತು ಸತ್ಯವಾದ ರಜ್ಜುವಿನ ಜೊತೆಗೂ ಅಭಿನ್ನವಾಗಿ ಯಾವುದು ವರ್ತಿಸುತ್ತದೆಯೋ ಅದೇನದು? ಸಾಮಾನ್ಯ ಸ್ವರೂಪ. ಸಿದ್ಧಾಂತದಲ್ಲಿ ರಜ್ಜುವಿನ ಸಾಮಾನ್ಯ ಸ್ವರೂಪ, ಸಿದ್ಧಾಂತದಲ್ಲಿ ಮಿಥ್ಯವಾದ ಜಗತ್ತು ಸಂಸಾರದ ಜೊತೆಗೂ ಮತ್ತು ಸತ್ಯವಾದ ಬ್ರಹ್ಮದ ಜೊತೆಗೂ ಯಾವುದು ಅಭಿನ್ನವಾಗಿ ವರ್ತಿಸುತ್ತದೆಯೋ ಅದು ಏನಪ್ಪ ಅಂತಂದ್ರೆ ಚೇತನದ ಸಾಮಾನ್ಯ ಸ್ವರೂಪ. ಈಗ ಮುಂದೇನಂತಾನ? ಚೇತನನೇ ಸಾಮಾನ್ಯ ಸ್ವರೂಪ ಆಗ್ಯದ, ಆಧಾರ ಆಗ್ಯದ, ಚೇತನನೇ ಅಧಿಷ್ಠಾನ ಆಗ್ಯದ, ವಿಶೇಷ ಸ್ವರೂಪ ಆಗ್ಯದ. ಜಗತ್ತಂದ್ರ ಏನಾಗ್ಬಿಟ್ಟದಪ್ಪ ಅಂದ್ರೆ ಚೇತನದಲ್ಲಿ ಮುಳುಗಿಬಿಟ್ಟದ. ಚೇತನನೇ ಜಗತ್ತಿನ ಸ್ವರೂಪ ತಾಳ್ಯದ ಅಂತಂದ ಮೇಲೆ ಈ ಮಿಥ್ಯಾ ಜಗತ್ತನ್ನು ಅರಿಯುವುದಕ್ಕ, ಅನಾತ್ಮ ಜಗತ್ತನ್ನು ಅರಿಯುವುದಕ್ಕ ಆತ್ಮಚೇತನ ಒಂದು ಇರುತ್ತದೆ ಅಂತ ನೀವು ಹೇಳಿದ್ರಿ. ಈಗೇನಾಗ್ಯದ? ಆತ್ಮಚೇತನನೇ ಜಗತ್ತಿಗೆ ಅಧಿಷ್ಠಾನ ಆಧಾರವಾಗಿ ಕುಳಿತಿರುವ ಕಾರಣ ಇದು ಆಧಾರ, ಇದು ಅಧಿಷ್ಠಾನ, ಇದು ಸಾಮಾನ್ಯ ಸ್ವರೂಪ, ಇದು ವಿಶೇಷ ಸ್ವರೂಪ ಅಂತೇಳಿ ಚೇತನದ ವಿಷಯವನ್ನೇ ಹೇಳ್ತಾ ಇದ್ದಾಗ ಆ ಚೇತನವನ್ನು ಅರಿಯುವುದು ಮತ್ತಿನ್ಯಾವುದರಿ? ಇನ್ನ ಒಂದು ಮೂರನೇದೇನರ ಇರಬೇಕಲ್ಲ ಅಂತ ಕೇಳಕತ್ತ. ವಿಷಯಾಂಕ 155 ಪುನರಾವರ್ತನೆ. ಮತ್ತೆ ನೀವು ಅದೇ ಚಾರ್ಟ್ ಹಾಕೋಬೇಕು.
ಕ್ರಮ ಸಂಖ್ಯೆ 1, 2, 3 ಅಂತ ಹಾಕೊಳ್ಳೋದು. ದೃಷ್ಟಾಂತ ಅನ್ನೋದಕ್ಕೆ ಒಂದು ದೊಡ್ಡ ಕಾಲಮು, ಸಿದ್ಧಾಂತ ಎನ್ನುವುದಕ್ಕೆ ಇನ್ನೊಂದು ದೊಡ್ಡ ಕಾಲಮ್. ಒಂದು ಸಣ್ಣ ಕಾಲಮ್ ಏನು ಕ್ರಮ ಸಂಖ್ಯೆ. ಇಲ್ಲೇನದ 150ನೇ ವಿಷಯಾಂಕದೊಳಗ ಶಿಷ್ಯನಾದವನು ಶಂಕೆ ಮಾಡ್ತಾ ಇದ್ದ. ಒಂದು ಸಂಶಯ ಬಂದದ ಶಿಷ್ಯನ. ಏನಂದ್ರ, ಮಿಥ್ಯವಾದ ಸರ್ಪವು ಕಲ್ಪಿತವಾಗಿದೆ, ಸತ್ಯವಾದ ರಜ್ಜುವು ಅಧಿಷ್ಠಾನವಾಗಿದೆ. ಬರ್ಕೋಬೇಕಿದು ಶಂಕೆ, ದೃಷ್ಟಾಂತದಾಗ ಬರ್ಕೋಬೇಕಿದು. ಸೀರಿಯಲ್ ನಂಬರ್ 1 ಶಂಕೆ, ಡೌಟ್. ಮಿಥ್ಯವಾದ ಸರ್ಪ ಏನಾಗ್ಯದ, ಕಲ್ಪಿತವಾಗಿದೆ. ಸತ್ಯವಾದ ರಜ್ಜು ಅಧಿಷ್ಠಾನವಾಗಿದೆ. ಫುಲ್ ಸ್ಟಾಪ್. ರಜ್ಜುವಿನ ಸಾಮಾನ್ಯ ಸ್ವರೂಪವು ಸರ್ಪಕ್ಕೆ ಏನಾಗ್ಯದದು, ದೃಷ್ಟಾಂತದಾಗೆ ಬರಬೇಕು. ದೃಷ್ಟಾಂತದಾಗೆ ರಜ್ಜು ಸರ್ಪ ಬಳಸಿದ್ದೆಲ್ಲ ದೃಷ್ಟಾಂತ. ಜಗತ್ತು ಸಂಸಾರ ಬ್ರಹ್ಮ ಬಳಸಿದವ ಅಂದ್ರೆ ಸಿದ್ಧಾಂತ. ರಜ್ಜುವಿನ ಸಾಮಾನ್ಯ ಸ್ವರೂಪವು ಏನಾಗ್ಯದ, ರಜ್ಜುವಿನ ಸಾಮಾನ್ಯ ಸ್ವರೂಪ ಏನಾಗ್ಯದ, ಸರ್ಪಕ್ಕೆ ಆಧಾರವಾಗಿದೆ. ಮತ್ತು ರಜ್ಜುವಿನ ವಿಶೇಷ ಸ್ವರೂಪವು ಅದೇನಾಗಿದೆ, ಸರ್ಪಕ್ಕೆ ಅಧಿಷ್ಠಾನವಾಗಿದೆ. ಫುಲ್ ಸ್ಟಾಪ್. ಮತ್ತೆ ಇದು ಸರ್ಪ ಇರುತ್ತದೆ, ಇದು ರಜ್ಜು ಇರುತ್ತದೆ ಅಂತ ಅರಿಯುವ ದೃಷ್ಟ ಬೇರೆ ಮೂರನೆಯವನಿದ್ದಾನೆ. ದೃಷ್ಟಾಂತದಲ್ಲಿ ಇದು ಸರ್ಪ ಇರುತ್ತದೆ, ಇದು ರಜ್ಜು ಇರುತ್ತದೆ ಅಂತ ಅರಿಯುವ ದೃಷ್ಟ ಬೇರೆ ಮೂರನೆಯವನಿದ್ದಾನೆ. ಎದರಾಗ, ದೃಷ್ಟಾಂತದೊಳಗೆ. ಅದನ್ನಲ್ಲ ಹೇಳಕ್. ಮತ್ತೆ ಇದು ಸರ್ಪ ಇರುತ್ತದೆ, ಇದು ರಜ್ಜು ಇರುತ್ತದೆ, ಇದು ಅಧಿಷ್ಠಾನ ಇರುತ್ತದೆ, ಇದು ಆಧಾರ ಇರುತ್ತದೆ, ಇದು ಸಾಮಾನ್ಯ ಸ್ವರೂಪ ಇರುತ್ತದೆ, ಇದು ವಿಶೇಷ ಸ್ವರೂಪ ಇರುತ್ತದೆ ಅಂತ ಹೇಳಕ ಒಬ್ಬವ ಮೂರನೇವದನ ಇದ್ರಾಗ. ಅವೆರಡೂ ಬಿಟ್ಟು ಥರ್ಡ್ ಪರ್ಸನ್ ಹೇಳಕತ್ತಾನಿಲ್ಲ, ಇದು ಇರುತ್ತದೆ ಅಂತ. ರಜ್ಜುವಿನ ಬಗ್ಗೆ, ಸರ್ಪದ ಬಗ್ಗೆ, ಸಾಮಾನ್ಯದ ಬಗ್ಗೆ, ವಿಶೇಷದ ಬಗ್ಗೆ, ಆಧಾರದ ಬಗ್ಗೆ, ಅಧಿಷ್ಠಾನದ ಬಗ್ಗೆ ಮೂರನೇ ವ್ಯಕ್ತಿ ಹೇಳಕತ್ತಾನೆ, ಥರ್ಡ್ ಪರ್ಸನ್. ಅದರಂಗೆ ಈ ಕಡೆ ಬರೀರಿ ಸಿದ್ಧಾಂತದೊಳಗೆ. ಶಂಕೆ. ಏನ್ ಬರೀತೀರಿ? ಮಿಥ್ಯವಾದ ಸರ್ಪ ಕಲ್ಪಿತವಾಗಿದೆ ಅಂತ ಬರದಂಗೆ ಇಲ್ಲೇನ್ ಬರೀತೀರಿ? ಮಿಥ್ಯವಾದ ಜಗತ್ತು, ಸಂಸಾರ, ದೇಹಾದಿಗಳು ಏನೇನದು ನಿಮ್ಮ ದೇಹ ಜಗತ್ತಿನಾಗ ಸಂಬಂಧಪಟ್ಟದ್ದು. 84 ಲಕ್ಷ ಜೀವರಾಶಿಗಳ ದೇಹಾದಿಗಳೆಲ್ಲ ಜಡ ವಸ್ತುಗಳಿಂದ ನಿರ್ಮಿತ ಆಗ್ಯಾವು. .
ಮಿಥ್ಯವಾದ ಜಗತ್ತು, ಸಂಸಾರ, ದೇಹಾದಿಗಳು, ಜಡವಸ್ತುಗಳು ಏನೇನೋ ಕಲ್ಪಿತವಾಗಿವೆ. ಮತ್ತೆ ಸತ್ಯವಾದ ಬ್ರಹ್ಮಚೇತನವು ಸತ್ಯವಾದ ಬ್ರಹ್ಮಚೇತನವು ಅಧಿಷ್ಠಾನವಾಗಿದೆ. ಸತ್ಯವಾದ ಬ್ರಹ್ಮ ಅಥವಾ ಚೇತನ, ಬ್ರಹ್ಮಚೇತನ, ಈಶ್ವರ ಚೇತನ, ಬ್ರಹ್ಮಚೇತನ, ಜೀವಚೇತನ. ಚೇತನ ಅಂದ್ರೆ ಆತ್ಮ. ಏನಾರ ಬರೀ ಬ್ರಹ್ಮ ಅಂದ್ರೆ ಒಂದೇ, ಚೇತನ ಅಂದ್ರೆ ಬ್ರಹ್ಮಚೇತನವು ಅರ್ಥ ಆದ್ರೆ ಸಾಕಾಗ್ಯದ ನಮಗೆ. ಅಧಿಷ್ಠಾನವಾಗಿದೆ. ಮತ್ ಮುಂದೇನ್ ಬರೀತೀರಿ? ಬ್ರಹ್ಮಚೇತನದ ಸಾಮಾನ್ಯ ಸ್ವರೂಪವು ಜಗತ್ತಿಗೆ ಆಧಾರವಾಗಿದೆ. ಮತ್ತು ಜಗತ್ತಿಗೆ ಅಧಿಷ್ಠಾನವಾಗಿದೆ. ವಿಶೇಷ ಚೇತನದ ಬ್ರಹ್ಮಚೇತನದ ವಿಶೇಷ ಸ್ವರೂಪವು ಜಗತ್ತಿಗೆ ಅಧಿಷ್ಠಾನವಾಗಿದೆ. ಈ ಕಡೆ ಏನ್ ಬರೆದ್ರಿ? ದೃಷ್ಟಾಂತದಲ್ಲಿ ಇದು ಸರ್ಪ, ಇದು ರಜ್ಜು ಅಂತ ಅರಿಯುವ ದೃಷ್ಟ ಬೇರೆ, ಮೂರನೇವನು ಇದ್ದಾನೆ. ಅದೇ ರೀತಿ ಈ ಕಡೆ ಏನ್ ಬರೀತೀರಿ? ಸಿದ್ಧಾಂತದಲ್ಲಿಯೂ ಕೂಡ ಇದು ಬ್ರಹ್ಮಚೇತನ, ಇದು ಜಡ ಜಗತ್ತು, ಇದು ಸಂಸಾರ, ಇದು ದೇಹ, ಇದು ಪಂಚಭೂತ ಅಂತೇಳಿ ಅರಿಯುವ ದೃಷ್ಟ ಬೇರೆ ಇದ್ದಾನಂತ ಹೇಳಬೇಕಾಗುತ್ತದಲ್ಲ ಗುರುವೇ ಅಂತ ನಾವು. ಸಿದ್ಧಾಂತದಲ್ಲಿಯೂ ಕೂಡ ಇದು ಬ್ರಹ್ಮಚೇತನ, ಇದು ಜಡ ಜಗತ್ತು, ಇದು 84 ಲಕ್ಷ ಜೀವರಾಶಿಗಳ ದೇಹಾದಿಗಳು, ಇದು ಪಂಚಭೂತಾತ್ಮಕ ಜಗತ್ತು, ಪಂಚಭೂತಗಳು ಅಂತೇಳಿ ಬ್ರಹ್ಮಚೇತನ ಮತ್ತು ಜಡ ಜಗತ್ತನ್ನ ಕುರಿತು ಹೇಳುವ ದೃಷ್ಟ, ಅರಿಯುವ ದೃಷ್ಟ ಬೇರೆ ಮೂರನೆಯವನಿದ್ದಾನಂತ ಹೇಳಬೇಕಾಗುತ್ತದಲ್ಲ ಗುರುವೇ. ಉಲ್ಟ ಚೇತನ ಅರಿಯುವ ವಸ್ತು, ಜಡ ಅರಿಸಿಕೊಳ್ಳುವ ವಸ್ತು ಅಂತ ಹೇಳಿದ್ದೀರಿ. ಚೇತನವನ್ನು ಅರಿಯುವ ವಸ್ತು ಅಂತ ಹೇಳಿದ್ರಿ, ಜಡ ವಸ್ತು ಅರಿಸಿಕೊಳ್ಳುವ ವಸ್ತು ಅಂತ ಹೇಳಿದ್ರಿ. ಜಗತ್ತು ಆದರೆ ಇಲ್ಲಿ ಇದು ಬ್ರಹ್ಮಚೇತನ ಅಂತ ಅರಿಸಿಕೊಳ್ಳುವ ವಸ್ತು ಆಗಿ ತೋರುತ್ತಿದೆ. ಇದು ಬ್ರಹ್ಮಚೇತನ ಅಂತ ಅರಿಸಿಕೊಳ್ಳುವ ವಸ್ತುವಾಗಿ ತೋರುತ್ತಿದೆ. ಫುಲ್ ಸ್ಟಾಪ್. ಇದು ಬ್ರಹ್ಮಚೇತನ ಅಂತ ಅರಿಯುವ ಮೂರನೇ ವಸ್ತು ಯಾವುದು?
ಮೂರನೇವ ಯಾರವನು? ಇದು ಬ್ರಹ್ಮಚೇತನ, ಇದು ಜಡ ಜಗತ್ತು ಅಂತೇಳಿ ತಿಳ್ಕೊಳ್ಳವ. ಈ ಮೂರನೇಯವನು ಯಾರು? ಇದು ಚೇತನ ಅನ್ಬೇಕಾದ್ರೆ ಅದನ್ನು ಅರಿಯುವಂತ ಇನ್ನೊಬ್ಬ ಇರ್ಬೇಕಲ್ಲ. ಇದು ಜಡ, ಇದು ಚೇತನ ಅಂತ ಅರಿಬೇಕಾದ್ರೆ ಆ ಅರಿಯುವ ಯಾರು? ಇದು ಬ್ರಹ್ಮ ಜಗತ್ತು, ಇದು ಬ್ರಹ್ಮ ಪಂಚಭೂತಾತ್ಮಕ. ಬ್ರಹ್ಮ ಜಗತ್ತ? ಇದು ಬ್ರಹ್ಮ ಜಗತ್ತ ಅಲ್ಲ. ಸಿದ್ಧಾಂತದಲ್ಲಿಯೂ ಕೂಡ ಇದು ಬ್ರಹ್ಮಚೇತನ, ಇದು ಜಡ ಜಗತ್ತು ಅಂತ ಅರಿಯುವ ದೃಷ್ಟ. ದೃಷ್ಟಾಂತ ಅಂತ ಬರಂಗಿಲ್ಲ, ಅರಿಯುವ ದೃಷ್ಟ. ಇದು ಬ್ರಹ್ಮಚೇತನ, ಇದು ಜಡ ಜಗತ್ತು ಅಂತೇಳಿ ಅರಿಯುವ ದೃಷ್ಟ. ಬೇರೆ ಇದ್ದಾನೆಂದು ಹೇಳಬೇಕಾಗುತ್ತದಲ್ಲ. ಬೇರೆ ಇದ್ದಾನೆಂದು ಜಡ ಜಗತ್ತು ಇದನ್ನು ಅರಿಯುವ ದೃಷ್ಟ. ಜಗತ್ತನ್ನು ಅರಿಯುವ, ಬ್ರಹ್ಮನನ್ನು ಅರಿಯುವ ದೃಷ್ಟ ಬೇರೆ ಮೂರನೇ. ಮೊದಲ ನಾ ಏನ್ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿ ಬರ್ಕೋರಿ, ತಿಳ್ಕೋರಿ. ತಿಳ್ಕೊಳ್ಳಾರ್ರೆ ಬರಿಬೇಕತ್ತೀರಿ, ಬರ್ಕೊಳ್ಳಾರ್ರೆ ತಿಳ್ಕೊಬೇಕತ್ತೀರಿ. ಆಗಂಗಿಲ್ಲ. ನಾ ಏನ್ ಹೇಳಿನಿ? ದೃಷ್ಟಾಂತ ಹೇಳಿದ್ಮೇಲೆ ಸಿದ್ಧಾಂತ ಬರೆಯೋದಕ್ಕೆ ನಿಮ್ಗೆ ತ್ರಾಸ ಆಗಬಾರ್ದು. ದೃಷ್ಟಾಂತದಲ್ಲಿ ಏನದ, ಇದು ಸರ್ಪ, ಇದು ರಜ್ಜು ಅಂತ ಅರಿಯುವ ದೃಷ್ಟ ಬೇರೆ ಇದ್ದಾನೆ, ಮೂರನೇವನಿದ್ದಾನೆ ಅಂತ ದೃಷ್ಟಾಂತದಾಗ ಹೇಳಿರಿ. ಈ ಕಡೆ ಬರೋದ ಆಲ್ರೆಡಿ, ಅದರ ಪ್ಯಾರಲಲ್ ಶಬ್ದ ಈ ಕಡೆ ಬರಿಲಿಕ್ಕತ್ತೀರಿ. ದೃಷ್ಟಾಂತದಲ್ಲಿ ಮೂರನೇ ವ್ಯಕ್ತಿ ಹೆಂಗದನ ಹಾಂಗ ಸಿದ್ಧಾಂತದಲ್ಲಿಯೂ ಕೂಡ ಈ ಕಡೆ ಬರೆಯೋದು. ನೀವು ಸಿದ್ಧಾಂತದಾಗ ಬರೀಲಿಕ್ಕತ್ತೀರಿ, ದೃಷ್ಟಾಂತದಾಗ ಇದ್ದಂಗ ಇಲ್ಲಿ ಕೂಡ ಏನಾಗ್ಯದ, ಇದು ಬ್ರಹ್ಮಚೇತನ, ಇದು ಜಡ ಜಗತ್ತು ಅಂತ ಅರಿಯುವ ದೃಷ್ಟ ಬೇರೆ ಇದ್ದಾನೆಂದು ಹೇಳಬೇಕಾಗುತ್ತದಲ್ಲ. ಏನ್ ಬರೆದ್ರಿ? ದೃಷ್ಟಾಂತದಾಗ ಒಬ್ಬ ಮೂರನೇ ವದನ, ಇದು ಸರ್ಪ, ಇದು ರಜ್ಜು ಅಂತ ತಿಳ್ಕೊಳಕ. ಅದರಂಗ ಇಲ್ಲಿ ಕೂಡ ಸಿದ್ಧಾಂತದಲ್ಲಿಯೂ ಕೂಡ ಇದು ಬ್ರಹ್ಮಚೇತನ, ಇದು ಜಡ ಜಗತ್ತು ಅಂತ ಅರಿಯುವ ದೃಷ್ಟ ಬೇರೆ ಮೂರನೆಯವನು ಇದ್ದಾನೆಂದು ಹೇಳಬೇಕಾಗುತ್ತದಲ್ಲ ಅಂತ ನಾವು. ಇದು ಬರ್ಕೊಳ್ಳೋದ್ರಾಗ ಏನ್ ತ್ರಾಸ ಆಗತ್ತ ನಿಮ್ಗ? ಅರ್ಥ ಆದ್ರೆ ಈಜಿದಾಗ ಹೋಗ್ಬಿಡ್ತದೆ ಗಾಡಿ. ರಜ್ಜುವಿನ ಜಾಗದಾಗ ಜಗತ್ತು ಬರೀತೀರಿ, ಸಂಸಾರ ಬರೀತೀರಿ, ದೇಹಾದಿಗಳು ಬರೀತೀರಿ, ಪಂಚಭೂತಗಳು ಬರೀತೀರಿ. ಅವೆಲ್ಲ ಅರ್ಥ ಮಾಡ್ಕೊಳ್ಳೋದು. ಸರ್ಪ ಇದ್ದಲ್ಲಿ ಬ್ರಹ್ಮಚೇತನ ಅಂತ ಹಾಕೊಳ್ಳೋದು ಅಷ್ಟೇ. ಒಂದೇ ವಾಕ್ಯ, ಆ ಕಡೆ ಬರೋದಂತೆ ಈ ಕಡೆ ಬರ್ಲಿಕ್ಕತ್ತೀರಿ. ಏನ್ ಬರೆದ್ರಿ? ಸಿದ್ಧಾಂತದಲ್ಲಿಯೂ ಕೂಡ ಇದು ಬ್ರಹ್ಮಚೇತನ, ಇದು ಜಡ ಜಗತ್ತು ಇರುತ್ತದೆ ಎಂದು ಬೇರೆ ಅರಿಯುವ ದೃಷ್ಟ ಅರಿಯುವ ದೃಷ್ಟ ಬೇರೆ ಇದ್ದಾನೆಂದು ಹೇಳಬೇಕಾಗುತ್ತದಲ್ಲ. ಎಲ್ಲವನ್ನು ಅರಿಯುವುದು ಚೇತನ. ಆ ಚೇತನವನ್ನು ಅರಿಯುವುದು ಯಾವುದು? ಅದೊಂದು ಬೇರೆ ಆದಂತ ಹೇಳ್ಬೇಕಾಗ್ತದಲ್ಲ ಇಲ್ಲಿ ಅಂತ ಅವನ ಸಂಶಯ. ಹೆಂಗ ಯಾವುದೇ ಒಂದು ವಿಷಯ ತಿಳ್ಕೋಬೇಕಾದ್ರ ಆ ವಿಷಯದ ಹಿಂದ ಒಂದು ನಿಮ್ಮ ಇಂದ್ರಿಯ ಬೇಕು. ಅದು ಇಂದ್ರಿಯದ ವೃತ್ತಿ ಹೋಗಿ ಏನೇನಾಗ್ತದ,
ಅವೆಲ್ಲ ಚೇತನಗಳು ಒಂದಾದ್ಮೇಲೆ ಅದರೊಳಗಿರೋ ಚಿದಾಭಾಸ ಹೋಗಿ ಅದರೊಳಗಿನ ವಸ್ತುವಿಗೆ ಆಕಾರ ತಾಳಿ ಅದೇನೇನಾಗ್ತಲ್ಲ ವೃತ್ತಿ ಆಕಾರ ತಾಳಿ ಚಿದಾಭಾಸ ಈ ವಸ್ತು ಅಂತ ತಿಳ್ಕೊತಾನ ಅನ್ನೋದು ಇಂದ್ರಿಯ ಬೇಕು. ಇಂದ್ರಿಯ ಇತ್ತು, ಬರೀ ಇಂದ್ರಿಯ ಇತ್ತು ಅಂತಂದ್ರೆ ನೀವು ಕಟ್ಟಿ ಮೇಲೆ ಕೂತೀರಿ ಅನ್ಕೊಳ್ರಿ, ಮನೆ ಮುಂದೆ ಕಟ್ಟಿ ಮೇಲೆ ಕೂತೀರಿ, ಬಗಲನ್ ಮನೆ ಯಜಮಾನ ನಿಮ್ ಕಣ್ಣು ಮುಂದಿಂದ ಹೋಗ್ಯಾನ, ಯಾಕಡೆ ಹೋದ. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಅವನ ಹೆಂಡತಿ ಬಂದು ಕೇಳಿದಳು, ನಮ್ಮ ಮನೆ ಯಾಕಡೆ ಹೋದ ಅಂತ ಕೇಳಿ. ಅವಾಗ ನೀವೇನಂತೀರಿ? ನೋಡಿಲ್ ಬಿಡು ಅಂತೀರಿ. ನೋಡಿಲ್ಲ ಅಂದ್ರೆ ಏನಾಯ್ತು? ನಿಮ್ ಕಣ್ಣೆದ್ರಿಗೆ ಹೋಗ್ಯಾನಲ್ರಿ, ನೋಡಿಲ್ಲ ಅಂತೀರಿ. ಇನ್ನ ಈಗ ಹೋದ, ಇಲ್ಲೇ ಕೂತಿದ್ರಿ, ನೀವು ಕೂತದ್ದು ನೋಡಿನಿ, ಅವ ವಾದದ್ದು ನೋಡಿನಿ, ಆದ್ರೆ ಯಾಕಡೆ ಹೋದ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ, ಅದು ಬೇಕಾಗಿತ್ತು ನನಗೆ. ಇಲ್ಲ ನೋಡಿಲ್ ಬಿಡು, ಅವ ಯಾಕಡೆ ಹೋಗ್ಯಾನ ನೋಡಿಲ್ಲ. ಏನಾಯ್ತು? ನಿಮ್ಮ ಕಣ್ಣಿಗೆ ಅಧಿಷ್ಠಾನ ವಸ್ತು ಯಾವುದು? ಮನಸ್ಸು. ಆ ಮನಸ್ಸು ಇದ್ರೆ ಕಣ್ಣು ಕೆಲಸ ಮಾಡ್ತದೆ. ಮನಸ್ಸಿನ ಸಂಬಂಧ ಇರಲಿಲ್ಲ ಅಂದ್ರೆ ಕಣ್ಣು ಕೆಲಸ ಮಾಡಂಗಿಲ್ಲ. ಮುಂದೇನಾಯ್ತು? ನಿಮ್ಮ ಯಜಮಾನ್ ಹೋಗಿದ್ದು ನೋಡಿದೆ, ಆದ್ರೆ ಬಂದು ಕಂಡ, ಆದ್ರೆ ಆ ಕಡೆ ಅದ ಈ ಕಡೆ ಅದ ಏನು ಗೊತ್ತಾಗ್ಲಿಲ್ಲ. ಅದೇನಾಯ್ತು? ಬುದ್ಧಿ. ಆ ಕಡೆ ಹೋದ ಈ ಕಡೆ ಹೋದ ಭೇದ ಹೇಳೋದು ಬುದ್ಧಿ. ಆ ಬುದ್ಧಿಯಿಂದ ಮತ್ತೇನದ? ಒಂದು ಚಿತ್ತ ಅಂತದ. ಅವ ಯಾಕಡೆ ಹೋಗಿದ್ದು ನೆನಪಿಟ್ಕೊಂಡು ಹೇಳ್ತದ. ಮತ್ತ ನಿಮ್ಮ ಚಿತ್ತ ಸರಿಗಿರ್ಲಿಲ್ಲ ಅಂತಂದ್ರೆ ಅದರಿಂದ ಒಂದು ಅಹಂಕಾರ ಅಂತದ. ಅದನ್ನ ನೆನಪಿಟ್ಕೊಂಡು ಏನು ಸರಿ ಹೇಳೋದೋ ತಪ್ಪು ಹೇಳೋದೋ, ಒಟ್ಟ ಅವ ಹೇಳಿದ್ದೇ ಸರಿ ಅಂತ ಹೇಳಿ ಅಭಿಮಾನ ಪಡೋದ ಅಹಂಕಾರ. ಆ ಅಹಂಕಾರದ ಹಿಂದೆ ಅಧಿಷ್ಠಾನವಾಗಿದ್ದೇವದ ಆತ್ಮ. ಆತ್ಮ ಇರಲಿಲ್ಲ ಅಂತಂದ್ರೆ ಯಾವ ಕೆಲಸ ಮಾಡಂಗಿಲ್ಲ. ಆತ್ಮ ಅಂದ್ರೇನು? ಆತ್ಮದ ವಿಶೇಷ ಚೇತನ. ಸಾಮಾನ್ಯ ಚೇತನ ಅಂತೂ ಅದನ್ನೇ, ನೀವು ಮರ್ತಾಗನೂ ಅದ, ಅರಿತಾಗನೂ ಅದ. ಆದ್ರೆ ವಿಶೇಷ ಚೇತನ ಇರಲಿಲ್ಲ ಅಂತಂದ್ರೆ ಅಲ್ಲಿ ಆತ್ಮ ಕೆಲಸ ಆತ್ಮ ಇರಲಿಲ್ಲ ಅಂದ್ರೆ ಯಾವ ಕೆಲಸ ಆಗಂಗಿಲ್ಲ. ಹೀಗಾಗಿ ಈ ಆತ್ಮವನ್ನ ಅರಿಯುವವನು ಯಾರು? ಎಲ್ಲವನ್ನ ಅರಿಯುವವನು ಆತ್ಮ ಅಂತ ಹೇಳಿರಿ, ಆದ್ರೆ ಆತ್ಮವನ್ನು ಅರಿಯುವವನು ಯಾರು? ಇವ ಮೂರನೇ ಅವನ ಅಂತ ಹೇಳ್ಬೇಕಾಯ್ತಲ್ಲ. ಆತ್ಮ ಇದು ಆತ್ಮ, ಇದು ಅನಾತ್ಮ ಅಂತೇಳಿ ಹೇಳಕ್ಕ ಒಬ್ಬ ಮೂರನೇದವ ಇರ್ಬೇಕಾಯ್ತಲ್ಲ. ಸಿದ್ಧಾಂತದೊಳಗೆ ಇದು ಜಡ, ಇದು ಚೇತನ ಅಂತ ಹೇಳಕ್ಕೆ ದೃಷ್ಟಾಂತದೊಳಗ ಇದು ಸರ್ಪ, ಇದು ರಜ್ಜು ಅಂತ ಹೆಂಗೆ ಹೇಳ್ತೀರಿ, ಹಂಗ ಸಿದ್ಧಾಂತದೊಳಗೆ ಇದು ಜಡ, ಇದು ಚೇತನ ಅಂತ ಅರಿಯುವಾದ್ಮೇಲೆ ಏನಾಯ್ತು? ಈಗ ಚೇತನ ಅರಿಸಿಕೊಳ್ಳುವ ವಸ್ತು ಆಯ್ತು. ಆ ಚೇತನವನ್ನು ಅರಿಯುವವನು ಯಾರು ಅಂತ ಮೂರನೇದವನು ಅದನ್ನಂತಲ್ಲ. ಅದಕ್ಕೆ ಬರ್ಕೋರಿ, ಚೇತನವನ್ನ ಅರಿಯುವ ವಸ್ತು ಅಂತ, ಜಡವನ್ನ ಅರಿಸಿಕೊಳ್ಳುವ ವಸ್ತು ಅಂತ ಇಲ್ಲಿ ತನಕ ಹೇಳಿದ್ರಿ. ಚೇತನವನ್ನ ಅರಿಯುವ ವಸ್ತು ಅಂತ, ಚೇತನ ಅಂದ್ರೆ ಆತ್ಮ. ಜಡವನ್ನ ಅರಿಸಿಕೊಳ್ಳುವ ವಸ್ತು ಅಂತ ಇಲ್ಲಿಯ ತನಕ ಹೇಳಿದ್ರಿ. ಆದರೆ ಇಲ್ಲಿ ಚೇತನವೇ ಅರಿಸಿಕೊಳ್ಳುವ ವಸ್ತು ಆಗಿದೆ. ಚೇತನನು ಏನಾಗ್ಯದ? ಅರಿಸಿಕೊಳ್ಳುವ ವಸ್ತು ಆಗಿದೆ. ಆದರೆ ಇಲ್ಲಿ ಚೇತನವೇ ಅರಿಸಿಕೊಳ್ಳುವ ವಸ್ತು ಆಗಿದೆ. ಅರಿಯುವ ವಸ್ತು ಹೋಗಿ ಅರಿಸಿಕೊಳ್ಳುವ ವಸ್ತು ಆಗಿದೆ. ಇದು ಚೇತನ ಅಂತ ಅರಿಯುವ ಆ ಮೂರನೆಯವನು ಯಾರು? ಇದು ಚೇತನ ಅಂತ ಅರಿಯುವ ಆ ಮೂರನೆಯವನು ಯಾರು? ಇದು ಜಡ ಅಂತ ಅರಿಯೋದಕ್ಕೆ ನಿಮ್ಮೊಳಗೊಂದು ಚೇತನ ಅದು ಅರಿತದ. ಆದ್ರೆ ಇದು ಚೇತನ ಅಂತ ಅರಿಯವ ಯಾರು? ಬರ್ಕೊಂಡ್ರೆ ಇದು ಚೇತನ ಅಂತ ಅರಿಯವ ಯಾರು ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಏನ್ ಮಾಡ್ತಾರ? ಒಂದು ನಿಯಮ ಹಾಕ್ತಾರ.
ಎರಡೂ ಕಡೆ ಬರ್ಕೋಬೇಕು. ದೃಷ್ಟಾಂತದಾಗೂ ಅದೇ ಬರೀಬೇಕು, ಸಿದ್ಧಾಂತದಾಗೂ ಅದೇ ಬರೀಬೇಕು. ಏನು ನಿಯಮ? ಇಲ್ಲಿ ಒಂದು ನಿಯಮವಿರುತ್ತದೆ. ಏನದ? ಎಲ್ಲ ಕಲ್ಪಿತಗಳಿಗೂ ಮತ್ತು ಅಕಲ್ಪಿತಗಳಿಗೂ ಎಲ್ಲ ಕಲ್ಪಿತಗಳಿಗೂ ಮತ್ತು ಅಕಲ್ಪಿತಗಳಿಗೂ ಏನದ? ಚೇತನ ಅಧಿಷ್ಠಾನವೇ ಅದು ಬರಿ ಈ ಕಡೆ ಬರಿ ಇದು ಮಾಡ್ರಿ, ಒಂದೇನ್ ಮಾಡ್ರಿ ಹಂಗೆ ಬರ್ಕೊಬೇಡ್ರಿ. ಈ ಕಡೆ ಕಲ್ಪಿತ ತೋಳಮ್ಮ, ಆ ಕಡೆ ಅಕಲ್ಪಿತ ತೋಳಮ್ಮ, ನಿಮ್ಗೆ ಅಷ್ಟು ಕೂಡ್ಸಿರ್ ಗದ್ದಲ್ ಕೂತ್ ಬಿಡ್ತೀರಿ. ಈ ಕಡೆ ಏನ್ ಬರೀಲಿಕ್ಕತ್ತೀರಿ? ಈಗ ದೃಷ್ಟಾಂತದಾಗ ಬರೀಲಿಕ್ಕತ್ತೀರಿಲ್ಲ, ಏನ್ ಬರೀಲಿಕ್ಕತ್ತೀರಿ? ಎಲ್ಲಾ ಕಲ್ಪಿತಗಳಿಗೂ ಒಂದು ನಿಯಮ ಇರುತ್ತದೆ. ಇಲ್ಲಿ ಒಂದು ನಿಯಮವಿರುತ್ತದೆ. ಎಲ್ಲಾ ಕಲ್ಪಿತಗಳಿಗೂ ಅಧಿಷ್ಠಾನವೇ ದೃಷ್ಟ ಆಗಿರುತ್ತದೆ. ಈ ಕಡೆ ಬರ್ಕೊಳ್ರಿ. ಎಲ್ಲ ಕಲ್ಪಿತಗಳಿಗೂ ಅಧಿಷ್ಠಾನವೇ ದೃಷ್ಟ ಆಗಿರುತ್ತದೆ. ಎಲ್ಲ ಕಲ್ಪಿತಗಳಿಗೂ ಅಧಿಷ್ಠಾನವೇ ದೃಷ್ಟ ಆಗಿರುತ್ತದೆ. ಇದು ನಿಯಮ. ಸೆಕೆಂಡ್ ಸೀರಿಯಲ್ ನಂಬರ್ 2 ಬರೆದಿರಲಿ. ಅದು ಸೀರಿಯಲ್ ನಂಬರ್ 2. ಎಲ್ಲಾ ಕಲ್ಪಿತಗಳಿಗೂ ಚೇತನವೇ ಇದು ಅಧಿಷ್ಠಾನವೇ ದೃಷ್ಟ ಆಗಿರುತ್ತದೆ. ಇದು ನಿಯಮ. ಎಲ್ಲ ಕಲ್ಪಿತಗಳಿಗೂ ಅಧಿಷ್ಠಾನವೇ ದೃಷ್ಟ ಆಗಿರುತ್ತದೆ. ಈ ಕಡೆನೂ ಅದೇ ಬರ್ದ್ಬಿಡ್ರಿ. ನಿಯಮ ಸೇಮ್, ದೃಷ್ಟಾಂತದಾಗೂ ಅದೇ ಬರೀರಿ. ಎಲ್ಲ ಕಲ್ಪಿತಗಳಿಗೂ ಅಧಿಷ್ಠಾನವೇ ದೃಷ್ಟ ಆಗಿರುತ್ತದೆ. ನಿಯಮ ಬರೀರಿ. ಬರೆದ್ರೆ ನಿಯಮ ಬರೆದ್ರೆ ಮೂರನೇದು ಸೀರಿಯಲ್ ಬರ್ಕೊಳ್ರಿ. ಮೂರನೇ ಸೀರಿಯಲ್ ಏನು? ಅಧಿಷ್ಠಾನ ಅಂತಂದ್ರೆ ಒಂದೇ ರೀತಿ ಅಧಿಷ್ಠಾನ ಇಲ್ಲ. ಒಂದು ಅಧಿಷ್ಠಾನಗಳಲ್ಲಿ ಎರಡು ಪ್ರಕಾರ. ಒಂದು ಜಡ ಅಧಿಷ್ಠಾನ, ಇನ್ನ ಒಂದು ಚೇತನ ಅಧಿಷ್ಠಾನ. ದೃಷ್ಟಾಂತದಾಗ ಬರ್ಕೋಬೇಕು. ಅಧಿಷ್ಠಾನಗಳಲ್ಲಿ ಎರಡು ಪ್ರಕಾರ, ಒಂದು ಜಡ ಅಧಿಷ್ಠಾನ, ಇನ್ನೊಂದು ಚೇತನ ಅಧಿಷ್ಠಾನ.
ಈ ಕಡೆನೂ ಅದೇ ಬರಿಬೇಕು. ಸಿದ್ಧಾಂತದೊಳಗೂ ಅಧಿಷ್ಠಾನಗಳಲ್ಲಿ 2 ಪ್ರಕಾರಗಳು, ಒಂದು ಜಡ ಅಧಿಷ್ಠಾನ, ಇನ್ನ ಒಂದು ಚೇತನ ಅಧಿಷ್ಠಾನ. ಜಡ ಅಧಿಷ್ಠಾನ, ಚೇತನ ಅಧಿಷ್ಠಾನ. ಮುಂದೆ ಸೀರಿಯಲ್ ನಂಬರ್ 3 ಮುಗೀತು. ಸೀರಿಯಲ್ ನಂಬರ್ 4. ಸೀರಿಯಲ್ ನಂಬರ್ 4 ಏನ್ ಬರೀತೀರಿ? ಎಲ್ಲಿ ಜಡ ಅಧಿಷ್ಠಾನ, ಬ್ರಾಕೆಟ್ನಾಗ ರಜ್ಜು ಅಂತ ಹಾಕೊಳ್ರಿ. ರಜ್ಜು ಅಥವಾ ಶುಕ್ತಿ ಏನಾರು ಹಾಕೊಳ್ರಿ, ಮೋಟು ಮರ. ಎಲ್ಲಿ ಜಡ ಅಧಿಷ್ಠಾನವಿರುತ್ತದೆಯೋ ಬ್ರಾಕೆಟ್ನಾಗ ರಜ್ಜು, ಮೋಟು ಮರ, ಶುಕ್ತಿ ಅವು ಅಧಿಷ್ಠಾನಗಳು. ಅದರೊಳಗೆ ತೋರುವಂತ ಸರ್ಪ, ಬೆಳ್ಳಿ, ಕಳ್ಳ ಅವೆಲ್ಲ ಏನದವ? ಭ್ರಾಂತಿಗಳು. ಏನ್ ಮಾಡ್ತೀರಿ? ಎಲ್ಲಿ ಜಡ ಅಧಿಷ್ಠಾನವಿರುತ್ತದೆಯೋ ಇದು ರಜ್ಜು ಅಂತ ಅರಿಯುವ ದೃಷ್ಟ ಭಿನ್ನವಾಗಿರುತ್ತಾನೆ. ಎಲ್ಲಿ ಜಡ ಅಧಿಷ್ಠಾನ ಇರ್ತದೋ ಅಲ್ಲಿ ಏನ್ ಮಾಡ್ತಾನೆ? ಇದು ರಜ್ಜು, ಇದು ಶುಕ್ತಿ, ಇದು ಮೋಟು ಮರ ಅಂತೇಳಿ ತಿಳ್ಕೊಳ್ಳಂತವ ಬೇರೆ ಇರ್ತಾನ. ಅರಿಯುವ ದೃಷ್ಟ ಭಿನ್ನವಾಗಿರುತ್ತಾನೆ. ಉದಾಹರಣೆಗೆ ಏನ್ ಬರೀತೀರಿ? ರಜ್ಜು ದೃಷ್ಟ. ರಜ್ಜುವನ್ನು, ರಜ್ಜು ದೃಷ್ಟ ರಜ್ಜುವನ್ನು ರಜ್ಜುವಿನಿಂದ ಭಿನ್ನವಾಗಿ ಅರಿಯುತ್ತಾನೆ. ರಜ್ಜು ದೃಷ್ಟ ರಜ್ಜುವನ್ನು ರಜ್ಜುವಿನಿಂದ ಭಿನ್ನವಾಗಿ ಅರಿಯುತ್ತಾನೆ. ಘಟದೃಷ್ಟ ಅಂತ ಹೇಳಿರಲ್ಲ, ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಅರಿಯುತ್ತಾನೆ ಅಂದಂಗ. ಬರದ್ರ? ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಅರಿಯುತ್ತಾನೆ ಅಂದಂಗ. ಈ ಕಡೆ ಏನ್ ಬರೀತೀರಿ? ಎಲ್ಲಿ 4ನೇದ್ದು ಅದ್ರ ಬಗ್ಲಾಗ ಅಲ್ಲಿ ಈ ಕಡೆ ಏನದ? ಜಡ ಅಧಿಷ್ಠಾನದ ಬಗ್ಗೆ ಬರೆದ್ರೆ ಈ ಕಡೆ ಏನ್ ಮಾಡ್ರಿ? ಚೇತನ ಅಧಿಷ್ಠಾನ. ಆತ್ಮ ಇರ್ಬೋದು, ಬ್ರಹ್ಮ ಇರ್ಬೋದು, ಮತ್ತೇನು ಸಾಕ್ಷಿ ಇರ್ಬೋದು, ಉಪಹಿತ ಚೇತನ ಇರ್ಬೋದು. ಇಲ್ಲೇನದ? ಎಲ್ಲಿ ಚೇತನವೇ ಅಧಿಷ್ಠಾನ ಅಂದ್ರೆ ಬ್ರಹ್ಮಚೇತನವೇ ಅಧಿಷ್ಠಾನವಿರುತ್ತದೆಯೋ ಎಲ್ಲಿ ಚೇತನವೇ ಅಧಿಷ್ಠಾನವಿರುತ್ತದೆಯೋ ಅಲ್ಲಿ ಇದು ಬ್ರಹ್ಮ, ಇದು ಸಾಕ್ಷಿ, ಇದು ಕೂಟಸ್ಥ, ಇದು ಸರ್ವವ್ಯಾಪಕ, ಮತ್ತೇನೇನಂತಿರಲ್ಲ ಇದು ಉಪಹಿತ ಚೇತನ ಅಂತೇಳಿ
ಅರಿಯುವವನು ಕೂಡ ಯಾರಿರ್ತಾರ? ಬೇರೆ ಇರಲ್ಲ. ಅರಿಯುವವನು ಕೂಡ ಅದೇ ಅಧಿಷ್ಠಾನ ಬ್ರಹ್ಮವೇ ಆಗಿರುತ್ತದೆ. ಎಲ್ಲಿ ಚೇತನವೇ ಅಧಿಷ್ಠಾನವಾಗಿರುತ್ತದೆಯೋ ಅದೇ ಚೇತನವೇ ಅರಿಯುವವನು ಕೂಡ ಅದೇ ಅಧಿಷ್ಠಾನ ಬ್ರಹ್ಮಚೇತನವೇ ಆಗಿರುತ್ತದೆ. ಅರಿಯುವವನು ಅವನೇ, ಅರಿಸಿಕೊಳ್ಳುವವನು ಅವನೇ. ಚೇತನವನ್ನು ಅರಿಯುವವನು ಬೇರೆ ಯಾರು ಇಲ್ಲ. ಚೇತನವನ್ನು ಚೇತನವೇ ಅರಿಯುತ್ತದೆ. ಅದಕ್ಕ ಒಂದು ಸೂತ್ರ ಕೊಟ್ಟರು, ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಬ್ರಹ್ಮವಿತ್ ಅಂದ್ರೆ ಬ್ರಹ್ಮನನ್ನು ತಿಳಿಯುವವನು ಬ್ರಹ್ಮನೇ ಆಗಿರುತ್ತಾನೆ. ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗಿರುತ್ತಾನೆ. ಬ್ರಹ್ಮನನ್ನು ತಿಳಿಯುವವನು ಕೂಡ ಬ್ರಹ್ಮನೇ ಆಗಿರುತ್ತಾನೆ. ಬ್ರಹ್ಮನನ್ನು ತಿಳಿಬೇಕಾದ್ರೆ ಬ್ರಹ್ಮನೇ ಆಗಬೇಕಾಗ್ತದೆ. ಬ್ರಹ್ಮವಿದ್ ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ನಿಮಗೆ ಬ್ರಹ್ಮದ ಬಾನ ಆಗ್ಯದಿಲ್ಲ? ಬ್ರಹ್ಮದ ಬಗ್ಗೆ ಜ್ಞಾನ ಬಾನಗಳಾಗ್ಯಾವಲ್ಲ? ಆಗ್ಯಾವಲ್ಲ. ಅದು ಯಾರಿಗಾಗ್ಯಾವ? ನಿಮ್ಮೊಳಗಿರುವ ಬ್ರಹ್ಮಚೇತನ ಸ್ವರೂಪ, ಬ್ರಹ್ಮವಿಂದ ಪ್ರತ್ಯೇಗಾತ್ಮ ಚೇತನ ಸ್ವರೂಪ ಏನದಲ್ಲ, ಅದಕ್ಕೆ ಅದು ಬ್ರಹ್ಮದ ಅನುಭವಗಳು, ಬ್ರಹ್ಮದ ಬಾನಗಳು, ಬ್ರಹ್ಮದ ಜ್ಞಾನಗಳಾಗ್ಯಾವ. ಎಲ್ಲಿ ಚೇತನ ಅಧಿಷ್ಠಾನವಿರುತ್ತದೆಯೋ ಆ ಚೇತನವನ್ನ ಇದು ಚೇತನ, ಇದು ಬ್ರಹ್ಮ, ಇದು ಸಾಕ್ಷಿ, ಇದು ಕೂಟಸ್ಥ, ಇದು ಮತ್ತಿನ್ನೇನೇನು ಹೇಳ್ತಿರಲ್ಲ ಅಂಥೇಳಿ ಅದನ್ನು ಅರಿಯುವವನು ಕೂಡ ಅದೇ ಅಧಿಷ್ಠಾನ ಬ್ರಹ್ಮಚೇತನವೇ ಆಗಿರುತ್ತದೆ. ಕಾರ್ ಮಾಲೀಕರಲ್ಲಿ ಎರಡು ರೀತಿ. ಕಾರ್ ತಗೋತಾನ, ಅವನು ತಗೋತಾನ, ಇವನು ತಗೋತಾನ, ಇಬ್ರು ತಗೋತಾರ. ತಗೊಂಡ್ಮೇಲೆ ಕಾರ್ ತಂದ್ಮೇಲೆ ಪೂಜೆ ಮಾಡ್ತಾರ, ಎಲ್ಲ ಮಾಡ್ತಾರ. ಮಾಡಿದ್ಮೇಲೆ ಏನಂತಾರ, ಈ ಕಾರ್ ಯಾರು ನಡೆಸ್ತೀರಿ, ನಿಮಗೆ ನಡೆಸ್ಲಕ್ ಬರ್ತದೇನು ಅಂತ ಕೇಳಿದ್ರ ಒಬ್ಬ ಏನ್ ಹೇಳ್ತಾನೆ, ನನಗೆ ನಡೆಸ್ಲಕ್ ಬರಲ್ಲ, ಕಾರ್ ಒಂದು ತಗೊಂಡಿನಿ, ನಡೆಸ್ಲಕ್ಕ ಬರಲ್ಲ. ಮತ್ತೇನ್ ಮಾಡ್ತೇಪ್ಪ, ಡ್ರೈವರ್ ಇಟ್ಕೊಂಡು ತಿರುಗಾಡ್ತೀನಿ ಅಂತ. ಇದೇನು ಕಾರು ಮಾಲೀಕ ಇವರಿಬ್ಬರನ್ನ ಬಿಟ್ಟು ಡ್ರೈವರ್ ಅಂತ ಒಬ್ಬ ಮೂರನೇ ವ್ಯಕ್ತಿ ಅದನಲ್ಲಿ. ಇಲ್ಲಿ ಇನ್ನೊಂದ್ ಕಡೆ ಕಾರ್ ತಗೊಂಡ್ಮೇಲೆ ಈ ಕಾರ್ ಯಾರು ನಡೆಸ್ತೀರಿ ಅಂತ ಕೇಳಿದಾಗ ಈ ಕಾರ್ ನಾನೇ ನಡೆಸ್ತೀನಿ, ಕಾರ್ ಮಾಲೀಕನೇ ಡ್ರೈವರ್ ಆಗ್ಯಾನ. ಡ್ರೈವರ್ ಕಮ್ ಓನರ್, ಓನರ್ ಕಮ್ ಡ್ರೈವರ್. ಅದೇ ರೀತಿ ಇಲ್ಲಿ ಅರಿಯುವವ, ಅರಿಸಿಕೊಳ್ಳುವವ ಜಡ ವಸ್ತು ಅಧಿಷ್ಠಾನ ಇದ್ದಾಗ ಏನಾಗ್ತದ, ಅವ ಅರಿಯುವವ ಬೇರೆ ಇರ್ತಾನ. ಯಾವಾಗ ಚೇತನ ಅಧಿಷ್ಠಾನ ಆಗಿರ್ತದ ಆವಾಗ ಅರಿಯುವ ವಸ್ತು ಕೂಡ ಯಾರಾಗಿರ್ತದ, ಚೇತನವೇ ಆಗಿರುತ್ತದೆ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಈ ಜಗತ್ತಿನ ಬಗ್ಗೆ ನಿಮಗೆ ಅನುಭವ ಆದ, ಬ್ರಹ್ಮದ ಬಗ್ಗೆ ನಿಮಗೆ ಅನುಭವ ಆದ. ಎಲ್ಲಿ ತನಕ ನಿಮಗೆ ಜಗತ್ತಿನ ಬಗ್ಗೆ ಅನುಭವ ಆದ ಅಲ್ಲಿ ತನಕ ನಿಮ್ಮ ಚಿದಾಭಾಸನ ಮೂಲಕ
ಅದು ಅರಿವು ಎಲ್ಲಿ ಹೋಗ್ತದ ಅಂದ್ರೆ ಆತ್ಮಕ್ಕೆ ಹೋಗ್ತದ. ಚಿದಾಭಾಸನ ಮೂಲಕ ಅರಿವು ಆತ್ಮಕ್ಕೆ ಹೋಗ್ತದ, ನಿಮ್ಮ ವೃತ್ತಿಯ ಮೂಲಕ. ಮತ್ತ ಎಲ್ಲಿ ಚೇತನ ಅಧಿಷ್ಠಾನ ಅದ ಅಲ್ಲೇನಿಲ್ಲ, ಸೀದಾ ಚೇತನವನ್ನೇ ಅರಿತಾವ. ಮೂರನೇ ವ್ಯಕ್ತಿ ಇಲ್ಲ. ಇಲ್ಲೇನದನ ಚಿದಾಭಾಸ ಅಂತ ಮೂರನೇ ವ್ಯಕ್ತಿ ಅದನ ಅರಿಯುವ, ಆದ್ರೆ ಅಲ್ಲಿಲ್ಲ. ಚೇತನವನ್ನು ಚೇತನೇ ಅರಿತು. ಜಡ ವಸ್ತುವನ್ನು ಅರಿಲಿಕ್ಕೆ ಚಿದಾಭಾಸ ಬೇಕು, ವೃತ್ತಿ ಬೇಕು. ಅದಿಲ್ಲ ಅಂತಂದ್ರೆ ವ್ಯವಹಾರ ಆಗಂಗಿಲ್ಲ. ಜಡ ವಸ್ತು ವ್ಯಾವಹಾರಿಕ ಜಗತ್ತಿನ ಕೆಲಸ, ಅದು ಜಡ ವಸ್ತುಗಳ ಕೆಲಸ. ಅದಕ್ಕೆ ವೃತ್ತಿ ಬೇಕು, ಚಿದಾಭಾಸ ಬೇಕು. ಅವಿಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ. ಇಲ್ಲಿ ಚೇತನವೇ ಅಧಿಷ್ಠಾನವಾಗಿರುವಾಗ ಅಲ್ಲಿ ವೃತ್ತಿ ಬೇಕಾಗಿಲ್ಲ, ಮತ್ತಿನ್ನೇನು ಚಿದಾಭಾಸ ಬೇಕಾಗಿಲ್ಲ. ಬ್ರಹ್ಮವನ್ನು ಅರಿತವನು ಏನಾಗ್ತಾನ, ತಾನು ಬ್ರಹ್ಮನೇ ಆಗಿರುತ್ತಾನೆ. ಎಷ್ಟು ಚಂದದ, ಎಂತ ತಿರುವು ಕೊಟ್ಟಾರ ನೋಡ್ರಿ ಇಲ್ಲಿ. ಬ್ರಹ್ಮವಿತ್ ಬ್ರಹ್ಮಯೋ ಭವತಿ ಬರೆದ್ರೆ ಸಿದ್ಧಾಂತದೊಳಗೆ ಎಲ್ಲಿ ಚೇತನವೇ ಅಧಿಷ್ಠಾನ, ಸಿದ್ಧಾಂತದಾಗ ಬರೆದಿರಲಿ. ಎಲ್ಲಿ ಜಡ ಅಧಿಷ್ಠಾನ ಅಂತ ಬರೆದ್ರಿ ಅದು ದೃಷ್ಟಾಂತದಾಗ ಬರೀರಿ. ಎಲ್ಲಿ ಚೇತನವೇ ಅಧಿಷ್ಠಾನ ಇರುತ್ತದೆಯೋ ಅಲ್ಲಿ ಇದು ಬ್ರಹ್ಮ ಅಂತ ಅರಿಯುವವನು ಕೂಡ ಅದೇ ಅಧಿಷ್ಠಾನ ಬ್ರಹ್ಮಚೇತನವೇ ಆಗಿರುತ್ತಾನೆ. ಬರೆದಿರೋದು ಸಿದ್ಧಾಂತದಾಗ ಭವತಿ ಅಂತ ತಿಳ್ಕೊಂಡು. ಬ್ರಹ್ಮನನ್ನು ತಿಳಿಯುವವನು ಬ್ರಹ್ಮವೇ ಆಗಿರುತ್ತಾನೆ. ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಅಂತ ಯಾಕಂತಾರೆ ದೊಡ್ಡವರು ಅಂತಂದ್ರ, ನೀವು ಬ್ರಹ್ಮನನ್ನ ತಿಳಿದವರು ದೊಡ್ಡವರು. ನಿಮಗಿಂತ ದೊಡ್ಡವರು ಯಾರು ಇಲ್ಲ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಬ್ರಹ್ಮನನ್ನು ತಿಳಿದವರು ಬ್ರಹ್ಮನೇ ಆಗಿರುತ್ತಾರೆ. ಪ್ರಭುದೇವರು ಶೂನ್ಯ ಪೀಠಾಧೀಶ್ವರರು. ಅವರು ಬಸವಣ್ಣವರು ಅಂತೂ ಏನ್ ಮಾಡಿಬಿಟ್ರ, ವಿಶ್ವ ಕುಟುಂಬಿ ಅಂತವರು ಎಲ್ಲರ ಪಾದಕ್ಕೆ ನಮಸ್ಕಾರ ಅಂತ ಅಂದದ್ದು ವಚನಗಳದಾವ. ಎಷ್ಟು ಜನ ಶರಣರದಾರ, ಎಲ್ಲರ ಪಾದಕ್ಕೆ ನಮಸ್ಕಾರ ಅಂದಾರ ಅವರು. 15-16 ವರ್ಷದ ಹುಡುಗಿ ಆಕೆ ಅಕ್ಕ ಮಾದೇವಿ. ಮಾದೇವಿ ಅಕ್ಕಂಗಳ ಶ್ರೀಪಾದಂಗಳಿಗೆ ನಮೋ ನಮೋ ಎಂಬೆ ಅಂತಂದ ಪ್ರಭುದೇವರು. ಯಾಕಂತಾರೆ ಹಿಂಗ? ಬಸವಣ್ಣವರು ಎಲ್ಲ ಶರಣರ ಪಾದಕ್ಕೆ ನಮಸ್ಕಾರ ಅಂತ ವಚನಗಳದಾವ. ಯಾಕೆ ಹಿಂಗಂದ್ರು? ಶುದ್ಧ ಬ್ರಹ್ಮ ಸ್ವರೂಪರದಾರ ಅವರೆಲ್ಲ. ಕೂಡಲ ಸಂಗಮನಾಥನ ಸ್ವರೂಪರೇ ಅದಾರ ಎಲ್ಲರೂ. ಬಸವ ಬಾರಯ್ಯ ಬಸವ ಬಾರಯ್ಯ, ಲೋಕದಲ್ಲಿ ಭಕ್ತರಾರಾದರೂ ಉಂಟೆ ನೋಡಿ ಹೇಳಯ್ಯ ನೋಡಿ ಹೇಳಯ್ಯ ಅಂತ ಬಸವಣ್ಣ ಒಂದು ಪ್ರಶ್ನೆ ಕೇಳಿದರು ಗುರುಗಳು. ಬಸವ ಬಾರಯ್ಯ ಬಸವ ಬಾರಯ್ಯ, ಲೋಕದೊಳಗೆ ಯಾರಾದರೂ ಭಕ್ತರುಂಟೆ ನೋಡಿ ಹೇಳಯ್ಯ ನೋಡಿ ಹೇಳಯ್ಯ ಅಂತ ಹೇಳಿದ ಕೂಡಲೇ ಬಸವಣ್ಣವರು ಲೋಕದೊಳಗೆ ಭಕ್ತರ್ಯಾರೂ ಇಲ್ಲಯ್ಯ ಭಕ್ತರ್ಯಾರೂ ಇಲ್ಲಯ್ಯ, ನಾನೊಬ್ಬನೇ ಭಕ್ತ ಅಂತಂದ. ಲೋಕದೊಳಗ ನಾನೊಬ್ಬನೇ ಭಕ್ತ, ಉಳಿದವ್ರು ಯಾರು ಭಕ್ತರ ಅಲ್ಲ ಅಂತಂದ. ಇಷ್ಟಕ್ಕೆ ವಚನ ಮುಗೀತು ಅಂತಂದ್ರೆ ಬಸವಣ್ಣ ಭಾರಿ ಸ್ವಕ್ ಬಂದದ ನಂಗೆ ಅನ್ನಿಸ್ತು. ಹೌದಿಲ್ಲ? ಯಾರೂ ಭಕ್ತರೇ ಅಲ್ಲ, ನಾವೊಬ್ಬನೇ ಭಕ್ತ ಅಂತನಲ್ಲ ಬಸವಣ್ಣ. ಏನಿದು ವಚನ? ಅದರ ಮುಂದಿನ ಭಾಗ ಏನದ? ಮತ್ತು ಉಳಿದವರೆಲ್ಲ ಅದರಲ್ಲೋ ಮಾರಾಯ ನಿನ್ನಂಗೆ ಸಾಧನೆ ಮಾಡಕ್ಕ 770 ಅಮರಗಣಗಳು ಶರಣರದರ ಮತ್ತು 1,96,000 ಜಂಗಮರದರ. ಇನ್ನೂ ಬಹಳಷ್ಟು ಜನ ನಿನ್ನ ವ್ಯವಸ್ಥೆ ಒಳಗೆ ಕಲ್ಯಾಣದ ಒಂದೊಂದು ಪ್ರಜೆ ಕೂಡ
ಲಿಂಗ ಕಟ್ಕೊಂಡು ಈವತ್ತಿ ಹಚ್ಕೊಂಡು ರುದ್ರಾಕ್ಷಿ ಹಾಕೊಂಡು ಓಂ ನಮಃ ಶಿವಾಯ ಅನ್ಕೋತ ಒಳ್ಳೆ ಸಂಸ್ಕಾರದಾಗ ಬೆಳೆದಕತ್ತಾರಲ್ಲ, ಮತ್ತು ಅವರೆಲ್ಲರ ಯಾರು ಅಂತ ಕೇಳ. ಅವರೆಲ್ಲ ಕೂಡಲ ಸಂಗಮನಾಥ ಸಾಕ್ಷಾತ್ ನಿನ್ನ ಸ್ವರೂಪರೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟ. ಅವರೆಲ್ಲರೂ ಸಾಕ್ಷಾತ್ ನಿನ್ನ ಸ್ವರೂಪರೇ ಅಯ್ಯ ಕೂಡಲ ಸಂಗಮ ದೇವ. ಹೆಂಗದ ವಚನ ಹೇಳು? ಬ್ರಹ್ಮಜ್ಞಾನಿಗಳು ಬ್ರಹ್ಮ ಸ್ವರೂಪರೇ ಆಗಿರುತ್ತಾರೆ ಅನ್ನೋ ಅರ್ಥಕ್ಕ ಈ ವಚನ ಮ್ಯಾಚ್ ಆಗ್ತದ ಇಲ್ಲ? ಏನ್ರಿ? ಸಾದೃಶ್ಯ ಅಂತಾರೆ ಇದಕ್ಕೆ. ಅಲ್ಲಿ ಅವ್ರು ಏನ್ ಹೇಳದ ಅದನ್ನೇ ಇಲ್ಲಿ ನಿಶ್ಚಲ್ದಾಸರು ಹೇಳಕತ್ತಾರ. ಏನ್ ಬೇರೆ ಇಲ್ಲ. ಬಸವಾದಿ ಶರಣರು ನಿಶ್ಚಲ್ದಾಸರು ಬೇರೆ ಇಲ್ಲ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಹೇಳಾರ, ಒಂದು 500 ವರ್ಷ ಹಿಂದ ನಿಶ್ಚಲ್ದಾಸರು ಹೇಳ. ಹೇಳಿದ ವಿಷಯ ಒಂದೇ, ಎಲ್ಲರೂ ಸಾಕ್ಷಾತ್ ನಿನ್ನ ಸ್ವರೂಪರೇ ಅಯ್ಯ ಕೂಡಲ ಸಂಗಮ ದೇವ. ಬ್ರಹ್ಮನನ್ನು ತಿಳಿದವರಪ್ಪ ಅವರೆಲ್ಲರೂ. ಅವರೆಲ್ಲರ ಪಾದಗಳಿಗೆ, ಶ್ರೀಪಾದಗಳಿಗೆ ನಮೋ ನಮೋ ಎಂಬೆ. ಯಾರಿಗೆ ನಮೋ ಅಂದ್ರು? ಬ್ರಹ್ಮನನ್ನು ತಿಳಿದ ಬ್ರಹ್ಮ ಸ್ವರೂಪರಿಗೆ. ಯಾವುದು ತತ್ವ ತಿಳಿದಿಲ್ಲ, ಸಿದ್ಧಾಂತ ತಿಳಿದಿಲ್ಲ, ಅವ್ರ ಪಾದ ಪೂಜೆ ಇವ್ರು ಯಾಕೆ ಮಾಡ್ತಾರ, ಇವ್ರ ಪಾದ ಪೂಜೆ ಅವ್ರು ಯಾಕೆ ಮಾಡ್ತಾರ, ಸಗಣಿ ಹುಳುಗಳದು ಚರ್ಚೆ ನಡೆದೇ ಇರ್ತದ. ಹಂಗೆ ಅರ್ಥ ಗೊತ್ತಿಲ್ಲ, ಯಾಕಂತ ಕೇಳಕ್ಕೆ ತಿಳ್ಕೊಬೇಕನ್ನೋದೇ ಇಲ್ಲ, ಬರೀ ಟೀಕೆ ಮಾಡೋದೇ ಟೀಕೆ ಮಾಡೋದು. ಸಗಣಿ ಹುಳುಗಳ ಕೆಲಸನೇ ಅದೇ ಇರ್ತದೆ. ನೆಕ್ಸ್ಟ್ ಏನು? ಆ ಒಂದು ಈಗಿನ ಜನರು ಹೇಳಿದ್ರೆ ಬಸವಣ್ಣಿಗೆ ಟೀಕೆ ಮಾಡಿಬಿಡ್ತಿದ್ದಾರೆ. ಅದಕ್ಕೆ ಅವ್ರು ಹೇಳೋದು ಹೇಳಿಕೆ ಹೋಗ್ಬಿಟ್ರು. ಮಂದಿ ಎಲ್ಲ ಬದ್ಮಾಸರಾಗೋದಕ್ಕಿಂತ ಮೊದಲೇ ಬಂದು ಹೇಳಿ ಹೋಗ್ಬಿಟ್ರು. ಇವರೆಲ್ಲರೂ ಬದ್ಮಾಸರಾಗ್ತಾರೆ. ಇನ್ನು ಮುಂದ ಕಲಿಯುಗ ಬಂದದ ತುದಿಗೆ, ನೀಚ ಪ್ರವೃತ್ತಿ ಜನ ತಯಾರಾತಾರ, ಸಜ್ಜನರಿಗೆ ತೊಂದರೆ ಮಾಡ್ತಾರೆ ಇವರೆಲ್ಲ ಅಂತ ಹೇಳ್ತಾರೆ. ಮೊದಲೇ ಒಳ್ಳೆ ಟೈಮ್ನಾಗ ಬಂದು ಹೋಗ್ಬಿಟ್ರು ಅವ್ರು. ಅದೇನೋ ಏನು ಹೇಳಿದ್ದನ್ನ ಯಾಕೆ ಹೇಳಿದ್ರು ಅಂತ ಸಹನೆಯಿಂದ ತಾಳ್ಮೆಯಿಂದ ತಿಳ್ಕೊಳ್ಳಂಗೆ ಇಲ್ಲ, ಏನೇನು ಕೇಳಕ್ ತಯಾರಿಲ್ಲ. ಎಲ್ಲರೂ ಬಸವಣ್ಣನ ಅಪ್ಪ ಹೇಳ್ದಂಗೆ ಹೇಳಕ್ ಹೋಗ್ತಾರೆ. ಯಾಕಂದ್ರೆ ಭಾರಿ ದೊಡ್ಡ ಅನುಭವ ಆಗಿರ್ತದ. ಎಲ್ಲರೂ ಬಸವಣ್ಣನಂಗೆ ಮಾತಾಡ್ಲಕ್ ಹೋಗ್ತಾರ. ಮಹಾತ್ಮ ಗಾಂಧಿ ಯಾರೋ ಕ್ವಶನ್ ಕೇಳಿದ್ರಂತ, ಅದ್ ಏನು ನಿಂದು ಜಿದ್ದ, ಬರೀ ಸತ್ಯನೇ ಹೇಳ್ಬೇಕು ಸತ್ಯನೇ ಹೇಳ್ಬೇಕಂತ ಹೇಳಕ್ಕೆ ಎತ್ತರ ಜಿದ್ದು ಮಾಡ್ತಿದಿ ಎದಕ್ಕ ಅಂತ ಕೇಳಿದ್ರು. ಸತ್ಯ ಹೇಳಿದ್ರ ನೆನಪಿಟ್ಟುಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅದು ಎಲ್ಲಾ ಕಾಲದಾಗ ಸತ್ಯವಾಗೇ ಇರ್ತದ. ಅದ್ರ ಸುಳ್ಳು ಹೇಳಿದ್ರ ಮೆಮೊರಿ ಪವರ್ ಬೇಕಾದಕ್ಕ. ಸುಳ್ಳು ಯಾವಾಗ ಹೇಳಿನಿ, ಎದಕ್ಕೆ ಹೇಳಿನಿ, ಹೆಂಗ್ ಹೇಳಿದೆ ಅನ್ನೋದಕ್ಕೆ ಅದು ನೆನಪಿಟ್ಕೊಂಡು ಮತ್ತೆ ಸುಳ್ಳು ಸಾಧಿಸ್ಬೇಕಾದ್ರೆ ಸುಳ್ಳಿನ ಕಂತೆನೆ ಕಟ್ಟಬೇಕಾಗ್ತದ. ಅದಕ್ಕೆ ಸತ್ಯ ಹೇಳಿಬಿಟ್ರೆ ಅದು ನೆನಪಿಟ್ಕೊಳ್ಳೋದೇ ಬೇಕಾಗಿಲ್ಲ. ಎಲ್ಲಾ ಕಾಲದಲ್ಲಿ ಸಾರ್ವಕಾಲಿಕ ಸತ್ಯನೇ ಇರ್ತದ. ಅದಕ್ಕೆ ನಾನು ಸತ್ಯ ಹೇಳೋದೇ ಪ್ರಾಕ್ಟೀಸ್ ಮಾಡ್ಕೊಂಡಿನಿ. ಸುಳ್ಳು ಹೇಳ್ಬೇಕಾದ್ರೆ ಮೆಮೊರಿ ಪವರ್ ಬೇಕಾಗ್ತದ. ಯಾವಾಗ ಹೇಳಿನಿ, ಎಲ್ಲಿ ಹೇಳಿನಿ ಅಂತ ಕೇಳಿದಾಗ ಹೇಳಕ್ ಬರ್ಬೇಕಲ್ಲ ಸುಳ್ಳು. ಸತ್ಯ ಹಂಗಿರಂಗಿಲ್ಲ. ಬಹಳ ಬುದ್ಧಿವಂತಿಕೆ ಬೇಕು. ಸುಳ್ಳು ಹೇಳಿದ್ಮೇಲೆ ಅದು ಸುಳ್ಳು ನಿಭಾಯಿಸ್ಬೇಕಾದ್ರೆ. ಸತ್ಯ ಹೇಳಿದ್ರೆ ಏನ್ ಸಮಸ್ಯೆನೇ ಇಲ್ಲ. ಅದಕ್ಕೆ ಬ್ರಹ್ಮನನ್ನು ತಿಳಿಯುವವನು ಬ್ರಹ್ಮನೇ ಆಗಿರುತ್ತಾನೆ. ಅದು ಹೇಗೆಂದರೆ ಬ್ರಹ್ಮಚೇತನದ ದೃಷ್ಟ. ಬ್ರಹ್ಮಚೇತನದ ದೃಷ್ಟ ಬ್ರಹ್ಮಚೇತನವನ್ನು
ಬ್ರಹ್ಮಚೇತನದ ದೃಷ್ಟ ಬ್ರಹ್ಮಚೇತನವನ್ನು ಬ್ರಹ್ಮಚೇತನದ ದೃಷ್ಟ ಬ್ರಹ್ಮಚೇತನವನ್ನು ಬ್ರಹ್ಮಚೇತನದಿಂದ ಬ್ರಹ್ಮಚೇತನದ ದೃಷ್ಟ ಬ್ರಹ್ಮಚೇತನವನ್ನು ಬ್ರಹ್ಮಚೇತನದಿಂದ ಭಿನ್ನವಾಗಿ ಅಭಿನ್ನವಾಗಿ ಅಭಿನ್ನವಾಗಿ ಬ್ರಹ್ಮಚೇತನದ ದೃಷ್ಟ ಬ್ರಹ್ಮಚೇತನವನ್ನು ಬ್ರಹ್ಮಚೇತನದಿಂದ ಅಭಿನ್ನವಾಗಿ ಅಂದ್ರೆ ತನ್ನನ್ನೇ ತಾನು ಅರಿಯುತ್ತಿರುತ್ತಾನೆ ತನ್ನನ್ನೇ ತಾನು ಅರಿಯುತ್ತಿರುತ್ತಾನೆ ತನ್ನ ತಾನರಿ ಅಂತಂದ್ರ ನಿನ್ನ ಸ್ವರೂಪ ಬ್ರಹ್ಮ ಸ್ವರೂಪ ಅದ ನಿನ್ನ ಮಹತ್ವವನ್ನು ನೀ ತಿಳ್ಕೊಳ್ಳಪ್ಪ ದೊಡ್ಡವದಿ ಅಂತ ತನ್ನನ್ನೇ ತಾನು ಅರಿಯುತ್ತಿರುತ್ತಾನೆ ಬ್ರಹ್ಮವೇ ಬ್ರಹ್ಮವನ್ನರಿಯುತ್ತಿರುತ್ತಾನೆ ಹ್ಯಾಂಗರಿತನ ಬ್ರಹ್ಮನಿಂದ ಭಿನ್ನವಾಗಿ ಬ್ರಹ್ಮನಿಂದ ಅಭಿನ್ನವಾಗಿ ಬ್ರಹ್ಮನನ್ನು ಅರಿಯುತ್ತಿರುತ್ತಾನೆ ಬ್ರಹ್ಮನೇ ಬ್ರಹ್ಮನಿಂದ ಅಭಿನ್ನವಾಗಿ ಬ್ರಹ್ಮನನ್ನೇ ಅರಿಯುತ್ತಿರುತ್ತಾನೆ ಎಷ್ಟು ನೀವು ಬ್ರಹ್ಮನನ್ನು ಅರಿತೀರಿ ಬ್ರಹ್ಮಜ್ಞಾನ ಪಡೆದಿರಿ ಬ್ರಹ್ಮ ಭಾನಿಗಳಾಗಿರಿ ಅಷ್ಟು ಬ್ರಹ್ಮ ಸ್ವರೂಪರು ನೀವು ಆಗಿರಿ ಎಷ್ಟು ಲೌಕಿಕ ವಸ್ತುಗಳನ್ನ ಕುರಿತು ಅರಿತೀರಿ ಏನೇನು ಮಾಡಿರಿ ಅಷ್ಟು ಚಿದಾಭಾಸ ಸ್ವರೂಪದಲ್ಲಿ ಅದಿರಿ ಅಷ್ಟೇ ಆಯ್ತರ 4ನೇ ಸೀರಿಯಲ್ ನಂಬರ್ ಮುಗೀತಾ ಎರಡು ಕಡೆ ನೆಕ್ಸ್ಟ್ 5ನೇ ಸೀರಿಯಲ್ ನಂಬರ್ ಐದನೇ ಸೀರಿಯಲ್ ನಂಬರ್ ಏನ್ ಬರೀತೀರಿ ಜಡ ಅಧಿಷ್ಠಾನವನ್ನು ಅರಿಯುವ ದೃಷ್ಟ ಜಡ ಅಧಿಷ್ಠಾನವನ್ನು ಅರಿಯುವ ದೃಷ್ಟ ಏನಾಗೇನ ಜಡ ಅಧಿಷ್ಠಾನದಿಂದ ಭಿನ್ನವಾಗಿರುತ್ತಾನೆ ಜಡ ಅಧಿಷ್ಠಾನವನ್ನು ಅರಿಯುವ ದೃಷ್ಟ ಆ ಜಡ ಅಧಿಷ್ಠಾನದಿಂದ ಭಿನ್ನವಾಗಿರುತ್ತಾನೆ ಜಡ ಅಧಿಷ್ಠಾನವನ್ನು ಅರಿಯುವ ದೃಷ್ಟ ಆ ಜಡ ಅಧಿಷ್ಠಾನದಿಂದ ಭಿನ್ನವಾಗಿರುತ್ತಾನೆ ಈ ಕಡೆ ಏನ್ ಬರೀತೀರಿ ನೀವು ಬರೀಬೇಕು ನಿಮ್ಗೆ ಬರ್ತದ ಬರೀಲಕ್ಕ ಈ ಕಡೆ ಏನ್ ಬರೀತೀರಿ ಸಿದ್ಧಾಂತದೊಳಗೆ ಚೇತನ ಅಧಿಷ್ಠಾನವನ್ನ ಅರಿಯುವ
ಚೇತನ ಅಧಿಷ್ಠಾನವನ್ನು ಅರಿಯುವ ದೃಷ್ಟ ಆ ಚೇತನದಿಂದ ಅಭಿನ್ನನಾಗಿರುತ್ತಾನೆ. ಆ ಚೇತನದಿಂದ ಅಭಿನ್ನವಾಗಿದ್ದು ಅರಿಯುತ್ತಾನೆ. ಜಡವಸ್ತುವಿನ ಅಧಿಷ್ಠಾನ ಭಿನ್ನವಾಗಿ ಅರಿತಾನೆ, ಇಲ್ಲಿ ಅಭಿನ್ನವಾಗಿ ಅರಿಯುತ್ತಾನೆ. ಒಂದ್ಸಾರಿ ಓದ್ಕೋರಿ, ಎಲ್ಲ ಏನ್ ಬರ್ಕೊಂಡಿರಿ, ಏನ್ ಅರ್ಥ ಆಗ್ಯದ ಎಲ್ಲ ನೋಡ್ಕೊಳ್ರಿ, ಏನಾರ ಡೌಟ್ ಇದ್ರೆ ಕೇಳ್ರಿ. ದೃಷ್ಟಾಂತದೊಳಗೆ ಸರ್, ಮೊದಲನೇ ದೃಷ್ಟಾಂತದಲ್ಲಿ ಓದ್ರಿ ಎಲ್ಲ ಓದಿ ಒಂದ್ಸಾರಿ ನೀವು ಅರ್ಥ ಮಾಡ್ಕೊಳ್ರಿ, ತಿಳಿಯಿರಿ, ತಿಳಿಸಿ ಹೇಳ್ರಿ, ಪಕ್ಕ ಮಾಡ್ಕೊರಿ. ಲಾಸ್ಟಿಗೆ ವ್ಯಾಖ್ಯಾನ ಹೇಳಿ ಬಿಟ್ಬಿಡ್ತೇನೆ. ದೃಷ್ಟಾಂತದೊಳಗೆ ಮಿಥ್ಯವಾದ ಸರ್ಪ ಕಲ್ಪಿತವಾಗಿದೆ, ಸತ್ಯವಾದ ರಜ್ಜು ಅಧಿಷ್ಠಾನವಾಗಿದೆ. ರಜ್ಜುವಿನ ಸಾಮಾನ್ಯ ಸ್ವರೂಪವು ಸರ್ಪಕ್ಕೆ ಆಧಾರವಾಗಿದೆ ಮತ್ತು ರಜ್ಜುವಿನ ವಿಶೇಷವು ಸರ್ಪಕ್ಕೆ ಅಧಿಷ್ಠಾನವಾಗಿದೆ. ಇದು ಸರ್ಪ ಇರುತ್ತದೆ, ಇದು ರಜ್ಜು ಇರುತ್ತದೆ ಅಂತ, ಇದು ಅಧಿಷ್ಠಾನ ಇರುತ್ತದೆ, ಇದು ಆಧಾರವಾಗಿರುತ್ತದೆ ಅಂತ ಮೂರನೇದವನು ಹೇಳ್ತಾನೆ. ಈ ಕಡೆ ಸಿದ್ಧಾಂತದೊಳಗ ಮಿಥ್ಯವಾದ ಮತ್ತಾರು ಬರ್ತಿದ್ರು, ಏನ್ರಿ ಸ್ವಲ್ಪ ಮಿಸ್ಟೇಕ್ ಇತ್ತಂತ ಹೇಳ್ರಿ. ನಿಮ್ಮನ್ನ ನೋಡಿ ಸರಿ ಮಾಡ್ಕೊತಾರ, ಬರೀರಿ, ಹೇಳ್ರಿ, ನೀವು ಹೇಳ್ರಿ. ಸಿದ್ಧಾಂತದಲ್ಲಿ ಮಿಥ್ಯವಾದ ಜಗತ್ತು ಅಂದ್ರೆ ಸಂಸಾರಿ ಕಲ್ಪಿತವಾಗಿದೆ. ಈ 84 ಲಕ್ಷ ದೇಹಾದಿಗಳು ಕೂಡ ಜಡ ವಸ್ತುಗಳು ಕಲ್ಪಿತವಾಗಿವೆ. ಸತ್ಯವಾದ ಬ್ರಹ್ಮವು ಅಂದ್ರೆ ಚೇತನವು ಅಧಿಷ್ಠಾನವಾಗಿದೆ. ಚೇತನದ ಸಾಮಾನ್ಯ ಸ್ವರೂಪವು ಜಗತ್ತಿಗೆ ಆಧಾರವಾಗಿದೆ ಮತ್ತು ಬ್ರಹ್ಮತನದ ವಿಶೇಷ ಅಂಶವು ಜಗತ್ತಿಗೆ ಅಧಿಷ್ಠಾನವಾಗಿದೆ. ಇದು ಬ್ರಹ್ಮ ಚೇತನ ಬ್ರಹ್ಮಚೇತನ ವಿಶೇಷಾಂಶವು ಜಗತ್ತಿಗೆ ಅಧಿಷ್ಠಾನವಾಗಿದೆ. ಇದು ಬ್ರಹ್ಮಚೇತನದ ಸಿದ್ಧಾಂತದಲ್ಲಿಯೂ ಕೂಡ ಚೇತನ ಇದು ಬ್ರಹ್ಮಚೇತನ, ಇದು ಪಂಚಭೂತಾತ್ಮಕವಾದ ಜಗತ್ತು ಎಂದು ಮೂರನೇವನು ಇರುತ್ತಾನೆ ಅಂತ ಹೇಳಬೇಕಾಗುತ್ತದೆ. ಚೇತನ ಅರಿವು ವಸ್ತು ಹೇಳಿದ್ದೀರಿ. ಇದು ಬ್ರಹ್ಮಚೇತನ ಅರಿಸಿಕೊಳ್ಳುವ ವಸ್ತು. ಜಡ ಜಗತ್ತು ಇರುತ್ತದೆ ಎಂದು ಬೇರೆ, ಅರಿವ ದೃಷ್ಟ ಬೇರೆ ಇರುತ್ತಾನೆ ಎಂದು ಹೇಳಬೇಕಾಗುತ್ತದೆ. ಎಲ್ಲವನ್ನ ಅರಿಯುವ ಚೇತನವನ್ನು ಅರಿಯುವನು ಇನ್ನೊಂದು ಇರುತ್ತದೆ. ಚೇತನವನ್ನ ಅರಿಯುವ ವಸ್ತು ಅಂತ, ಜಡವನ್ನ ಅರಿಸಿಕೊಳ್ಳುವ ವಸ್ತು, ಚೇತನವನ್ನ ಅರಿಯುವ ವಸ್ತು ಅಂತ
ಇಲ್ಲಿ ಒಂದು ನಿಯಮದ ಏನದ ಅಂತಂದ್ರೆ ಎಲ್ಲಾ ಕಲ್ಪಿತಗಳಿಗೂ ಅಧಿಷ್ಠಾನವೇ ದೃಷ್ಟ ಆಗಿರ್ತದ. ಇಲ್ಲಿ ಸಿದ್ಧಾಂತ ಇಲ್ಲಿ ಒಂದು ನಿಯಮದ ಏನಂದ್ರೆ ಎಲ್ಲಾ ಕಲ್ಪಿತಗಳಿಗೂ ಅಧಿಷ್ಠಾನವೇ ದೃಷ್ಟ ಆಗಿರ್ತದೆ. ಎಲ್ಲಾ ಕಲ್ಪಿತಗಳು ಅಧಿಷ್ಠಾನವೇ ದೃಷ್ಟ ಆಗಿಲ್ಲ ಅಂದ್ರೆ ಎರಡು ಸೇಮ್ ಬಂತಿಲ್ಲ. ಮೂರನೇದು ಏನಂತಂದ್ರೆ ದೃಷ್ಟಾಂತದಲ್ಲಿ ಅಧಿಷ್ಠಾನದಲ್ಲಿ ಎರಡು ಪ್ರಕಾರ ಇದೆ. ಒಂದನೇದ್ದು ಜಡ ಅಧಿಷ್ಠಾನದ, ಎರಡನೇದ್ದು ಚೇತನ ಅಧಿಷ್ಠಾನ. ಇದು ದೃಷ್ಟಾಂತದಲ್ಲಿ. ಇನ್ನು ಸಿದ್ಧಾಂತದಲ್ಲಿ ಕೂಡ ಅಧಿಷ್ಠಾನದಲ್ಲಿ ಎರಡು ಪ್ರಕಾರ. ಅದರಲ್ಲಿ ಒಂದು ಜಡ ಅಧಿಷ್ಠಾನ, ಎರಡನೇದ್ದು ಚೇತನ ಅಧಿಷ್ಠಾನ. ಇದು ಎರಡು ಸೇಮ್ ಬಂತಿಲ್ಲಿ. ಇನ್ನು ನಾಲ್ಕನೇದ್ರಲ್ಲಿ ದೃಷ್ಟಾಂತ 4ರಲ್ಲಿ ದೃಷ್ಟಾಂತದಲ್ಲಿ 4 ಎಲ್ಲಿ ಅಧಿಷ್ಠಾನ ಇರುತ್ತದೆಯೋ ಎಲ್ಲಿ ಅಧಿಷ್ಠಾನ ಇರುತ್ತದೆಯೋ ಅಂದ್ರೆ ರಜ್ಜು, ಶುಕ್ತಿ, ಮೋಟುಮರ ಮುಂತಾದವು ಎಲ್ಲಿ ಇರುತ್ತದೆಯೋ ಅದು ಅಲ್ಲಿ ರಜ್ಜು ಇದ್ದದ್ದು ಸರ್ಪ, ಶುಕ್ತಿ ಇದ್ದದ್ದು ಬೆಳ್ಳಿ, ಮೋಟಮರ ಇದ್ದದ್ದು ಕಳ್ಳ. ಇವು ಭ್ರಾಂತಿಗಳು. ಎಲ್ಲಿ ಜಡಾಧಿಷ್ಠಾನ ರಜ್ಜು, ಶುಕ್ತಿ, ಮೋಟುಮರ ಅಂತ ಇರ್ತದ ಅಲ್ಲಿ ಭ್ರಾಂತಿ ಏನಿರ್ತದ ಅಂದ್ರೆ ಸರ್ಪ, ಬೆಳ್ಳಿ, ಭ್ರಾಂತಿ ಇರ್ತವ. ಇದು ಅರಿವವನು ಭಿನ್ನವಾಗಿರ್ತಾನೆ. ಇಲ್ಲಿ ಉದಾಹರಣೆಗೆ ರಜ್ಜು ದೃಷ್ಟ ರಜ್ಜುವಿನಿಂದ ಭಿನ್ನವಾಗಿ ಅರಿತಾನೆ ದೃಷ್ಟಾಂತದಲ್ಲಿ. ಇನ್ನು 4ನೇದರಲ್ಲಿ ಸಿದ್ಧಾಂತದಲ್ಲಿ ಎಲ್ಲಿ ಚೇತನವೇ ಅಧಿಷ್ಠಾನ ಅಥವಾ ಬ್ರಹ್ಮಚೇತನವೇ ಅಧಿಷ್ಠಾನ ಇರುತ್ತದೆಯೋ ಅಲ್ಲಿ ಇದು ಸಾಕ್ಷಿ, ಇದು ಕೂಟಸ್ಥ, ಇದು ಸರ್ವವ್ಯಾಪಕ, ಇನ್ನು ಅನೇಕದವನ್ನ ಅವೆಲ್ಲ ಬರ್ಕೊಂಡು ಇದು ಉಪಯುಕ್ತ ಚೇತನ ಅರಿಯುವವನು ಕೂಡ ಅದೇ ಅಧಿಷ್ಠಾನ ಬ್ರಹ್ಮಚೇತನವೇ ಸಿಗುತ್ತದೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂದ್ರೆ ಬ್ರಹ್ಮವನ್ನ ಅರಿಯಲು ಬ್ರಹ್ಮವೇ ಆಗಿರ್ಬೇಕಾಗ್ತದೆ. ನಾವು ಇಲ್ಲಿ ಬ್ರಹ್ಮಚೇತನದ ದೃಷ್ಟ ಬ್ರಹ್ಮಚೇತನವನ್ನ ಬ್ರಹ್ಮಚೇತನದಿಂದ ಅಭಿನ್ನವಾಗಿ ಅಂದ್ರ ತನ್ನನ್ನು ತಾನೇ ಅರಿಯುತ್ತಾನೆ. ಇವು 4 ಆಯ್ತು. ಇನ್ನು 5ನೇದ್ದು ದೃಷ್ಟಾಂತದಲ್ಲಿ 5ನೇದ್ದು ಜಡ ಅಧಿಷ್ಠಾನವನ್ನ ಅರಿಯುವ ದೃಷ್ಟ. ಆ ಜಡ ಅಧಿಷ್ಠಾನದಿಂದ ಭಿನ್ನನಾಗಿರ್ತಾನೆ. ಇಲ್ಲಿ ದೃಷ್ಟಾಂತದಲ್ಲಿ ಜಡ ಅಧಿಷ್ಠಾನವನ್ನ ಅರಿಯುವಂತ ದೃಷ್ಟ ಆ ಜಡ ಅಧಿಷ್ಠಾನದಿಂದ ಭಿನ್ನನಾಗಿರ್ತಾನೆ. ಇಲ್ಲಿ ಸಿದ್ಧಾಂತದಲ್ಲಿ ಚೇತನ ಅಧಿಷ್ಠಾನವನ್ನ ಅರಿಯುವಂತಹ ದೃಷ್ಟ ಆ ಚೇತನದಿಂದ ಅಭಿನ್ನವೇ ಆಗಿರ್ತಾನೆ. ಚೇತನವನ್ನು ಅರಿಯುವಂತಹ ದೃಷ್ಟ ಚೇತನದಿಂದ ಅಭಿನ್ನವಾಗಿರ್ತಾನೆ. ಅಂದ್ರೆ ಆ ಚೇತನೇ ಆಗಿರ್ತಾನೆ, ಅವನ ಅಭಿನ್ನ ಆಗಿರ್ತಾನೆ. ಏನಾದ್ರು ತಪ್ಪಿತ್ತಂದ್ರೆ ಸ್ವಲ್ಪ ಹೇಳುಗಳ ಯಾರು ಬರ್ಕೊಂಡಿದ್ರ ಕರೆಕ್ಟ್ ಅನುಭವಕ್ಕೆ ಬಂತ್ರಿ? ಇದು ತಿಳಿತು ಎಲ್ಲರಿಗೆ? ಓಕೆ. ಅದಕ್ಕೆ ಇದರ ವ್ಯಾಖ್ಯಾನ ಹೆಂಗಪ್ಪ ನಿರ್ಣಯ ಅಂದ್ರೆ ಆಮೇಲೆ ಇದು ಕೇಳಿ ಬರ್ಕೊಳ್ರಿ, ನಾವು ಸುಮ್ಮನೆ ಓದಿ ಬಿಡ್ತೀನಿ. ದೃಷ್ಟಾಂತದಲ್ಲಿ ಇದು ರಜ್ಜು, ಇದು ಸರ್ಪ ಅಂತ ಅರಿಯುವ ದೃಷ್ಟಾನು ಅಧಿಷ್ಠಾನದಿಂದ ಭಿನ್ನವಾಗಿರುತ್ತಾನೆ. ಕಾರಣ ಇಲ್ಲಿ ಜಡ ವಸ್ತುವು ಅಧಿಷ್ಠಾನವಾಗಿರುತ್ತದೆ. ಮತ್ತು ಸಿದ್ಧಾಂತದಲ್ಲಿ ಇದು ಜಗತ್ತು, ಇದು ಬ್ರಹ್ಮಚೇತನ ಅಂತ ಹೇಳುವಾಗ ಏನಾಗ್ತದ? ಎ ಮತ್ತು ಬಿ ಎರಡು ಹಾಕೋಬೇಕು. ಎ
ಕಲ್ಪಿತ ಜಗತ್ತನ್ನು ಅಂತಃಕರಣ ವೃತ್ತಿ ಮತ್ತು ಚಿದಾಭಾಸನ ಮೂಲಕ ಅರಿಯುವವನು ಅಧಿಷ್ಠಾನ ಬ್ರಹ್ಮವೇ ಆಗಿರುತ್ತಾನೆ. ಬ್ರಹ್ಮವೇ ಆಗಿರುತ್ತಾನೆ. ಮತ್ತು ಬಿ, ಬ್ರಹ್ಮಚೇತನವನ್ನು ಅಂತಃಕರಣ ವೃತ್ತಿ ಉಪಹಿತ ಚೇತನದ ಮೂಲಕ ಅರಿಯುವವನು ವೃತ್ತಿ ಮತ್ತು ಉಪಹಿತ ಚೇತನವಿಲ್ಲದೆ, ಚೇತನದ ಸಹಾಯವಿಲ್ಲದೆ, ಚೇತನದ ಸಹಾಯವಿಲ್ಲದೆ ಬ್ರಹ್ಮಚೇತನವನ್ನ ಅಲ್ಲಿ ವೃತ್ತಿದೇನು ಕೆಲಸ ಇಲ್ಲ ಅಲ್ಲಿ. ಹೌದಲ್ರಿ? ಬ್ರಹ್ಮನನ್ನು ಅರಿಬೇಕು, ಬ್ರಹ್ಮನೇ ಅರಿಬೇಕು, ಬ್ರಹ್ಮನನ್ನು ಅರಿಬೇಕಾದ್ರೆ ಅಲ್ಲಿ ವೃತ್ತಿದೇನು ಕೆಲಸ ಇಲ್ಲ. ಬ್ರಹ್ಮಚೇತನವನ್ನು ಅಂತಃಕರಣ ವೃತ್ತಿ ಮತ್ತು ಉಪಹಿತ ಚೇತನದ ಸಹಾಯವಿಲ್ಲದೆ ಅರಿಯುವವನು ಅಧಿಷ್ಠಾನ ಬ್ರಹ್ಮವೇ ಆಗಿರುತ್ತದೆ. ಸರ್ವಕಲ್ಪಿತ ಮತ್ತು ಅಕಲ್ಪಿತಗಳಿಗೆ ದೃಷ್ಟ ಯಾರೆಂದರೆ ಅಧಿಷ್ಠಾನವಾದ ಸಾಕ್ಷಿ ಚೇತನವೇ ಆಗಿರುತ್ತದೆ. ನಿಮ್ಮ ಅಧಿಷ್ಠಾನ ಸಾಕ್ಷಿ ಚೇತನ ಅದಲ್ಲ, 3.5 ಮೊಳ ಶರೀರದೊಳಗ ಅಂತಃಕರಣ ಉಪಹಿತ ಚೇತನ ಏನದಲ್ಲ ಅದೇ ಅಧಿಷ್ಠಾನ. ಅಧಿಷ್ಠಾನ ಅಂದ್ರೆ ಯಾವುದು ಅಂದ್ರೆ ಅದನ್ನೇ ಫಿಕ್ಸ್ ಹಿಡ್ಕೋಬೇಕು. ಅದನ್ನ ನಾಳೆ ಫಿಕ್ಸ್ ಮಾಡ್ತಾರೆ ಪಾಯಿಂಟ್, ಯಾವದಕ್ಕೆ ಅಧಿಷ್ಠಾನ ಅನ್ಬೇಕಂತ. ಬ್ರಹ್ಮಚೇತನ ಈಸ್ ಈಕ್ವಲ್ ಟು ಸಾಕ್ಷಿ ಚೇತನ ಈಸ್ ಈಕ್ವಲ್ ಟು ವೃತ್ತಿ ಉಪಹಿತ ಚೇತನ ಈಸ್ ಈಕ್ವಲ್ ಟು ವಿಷಯ ಉಪಹಿತ ಚೇತನ. ಎಲ್ಲ ಇವು ಆತ್ಮವಸ್ತುಗಳೇ ಆಗಿವೆ. ಅದಕ್ಕೆ ಈಗ ಅಧಿಷ್ಠಾನದ ಬಗ್ಗೆ, ಯಾವುದ್ರ ಗುಣ ಸ್ವಭಾವಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರಿ. ನಾಳೆ ಏನ್ ಮಾಡೋರದರ ಯಾವುದಕ್ಕೆ ಅಧಿಷ್ಠಾನ ಅನ್ಬೇಕು ಪಕ್ಕ ಪಕ್ಕ ಅಧಿಷ್ಠಾನ ಫಿಕ್ಸ್ ಮಾಡ್ತಾರೆ. ಹೆಂಗ ಅಧಿಷ್ಠಾನ ಅಂತ ಯಾವುದನ್ನ ನಿರ್ಣಯವಾಗಿದೆ ಅಂತಂದ್ರೆ ರಜ್ಜುಗ ಅಧಿಷ್ಠಾನ, ಸರ್ಪಕ್ಕ ಮಿಥ್ಯಾ ಸರ್ಪ, ಅದಕ್ಕ ಅಧಿಷ್ಠಾನ ರಜ್ಜು ಅಂದ್ರಿ. ನೆಕ್ಸ್ಟ್ ಸ್ಟೆಪ್ನೊಳಗ ರಜ್ಜು ಅಲ್ಲ, ರಜ್ಜು ಉಪಹಿತ ಚೇತನ ಅಂದ್ರಿ. ರಜ್ಜು ಉಪಹಿತ ಚೇತನನೂ ಅಲ್ಲ, ಯಾವುದು ರಜ್ಜು ಉಪಹಿತ ಚೇತನದೊಡನೆ ಅಭಿನ್ನವಾಗಿರತಕ್ಕಂಥ ಸಾಕ್ಷಿ ಚೇತನವೇ ಅಧಿಷ್ಠಾನ ಅಂತ ಹೇಳಿಕೊಂಡು ಬಂದಿದ್ದೇವೆ. ಆ ಸಾಕ್ಷಿ ಚೇತನವನ್ನೇ ದೃಷ್ಟ ಅಂತ ತಿಳಿ. ಮಿಥ್ಯವಾದ ಸರ್ಪಕ್ಕೆ ಯಾವುದು ಅಧಿಷ್ಠಾನ, ಯಾವುದು ಅಧಿಷ್ಠಾನ ಅಂತ ತಿಳ್ಕೊಂಡಪ್ಪ ಅಂತ ಕೇಳಿದ್ರ 1ನೇ ಸ್ಟೆಪ್ನೊಳಗ ರಜ್ಜು ಅಂತ ಹೇಳಿದೆವು. ಯಾರಿಗೆ ಹೇಳಿದೆವು? ಮಂದ ಅಧಿಕಾರಿಗಳಿಗೆ. ಮಂದ ಅಧಿಕಾರಿಗಳಿಗೆ. ನೆಕ್ಸ್ಟ್ ಏನ್ ಮಾಡಿದೆವು? ಸ್ವಲ್ಪ ಮುಂದೆ ತಗೊಂಡೋಗಿ ಮಧ್ಯಮ ಅಧಿಕಾರಿಗಳಿಗೆ ಏನ್ ಹೇಳಿದೆವು? ರಜ್ಜು ಉಪಹಿತ ಚೇತನವನ್ನು ಅಧಿಷ್ಠಾನ ಅಂತ ಹೇಳಿದೆವು. ರಜ್ಜು ಉಪಹಿತ ಚೇತನ ಅಂತ ಯಾರಿಗೆ ಹೇಳೋದು? ಕನಿಷ್ಠ ಅಧಿಕಾರಿ, ಮಂದ ಅಧಿಕಾರಿ. ಅವನಿಗೆ ಜಾಸ್ತಿ ಹೇಳಿದ್ರೆ ತಿಳಿಯಂಗಿಲ್ಲ. ಇನ್ನೊಬ್ಬ ಸ್ವಲ್ಪ ತಿಳ್ಕೊಳ್ಳೋದನ್ನ, ಅದಕ್ಕೇನ್ ಮಾಡಿದ್ರು? ರಜ್ಜು ಬದಲಿ ಏನ್ ಮಾಡಿದ್ರು? ರಜ್ಜು ಉಪಹಿತ ಚೇತನ ಅಂತ ಹೇಳಿದರು. ಮಧ್ಯಮ ಅಧಿಕಾರಿ ಅವ. ರಜ್ಜು ಉಪಹಿತ ಚೇತನವನ್ನ ಅಧಿಷ್ಠಾನ ಅಂತ ತಿಳ್ಕೊಳ್ಳೋ. ಮತ್ತೆ ಮುಂದೆ ನಿಮ್ಮ ಸಾಕ್ಷಿ ಏನದಲ್ಲ, ಅಂತಃಕರಣ ಉಪಹಿತ ಚೇತನ ಸಾಕ್ಷಿ, ಅದನ್ನ ಅದನ್ನ ಅಧಿಷ್ಠಾನ ಅಂತ ತಿಳ್ಕೊಳ್ಳೋ ಉತ್ತಮ ಅಧಿಕಾರಿ. ನನ್ನ ಸಾಕ್ಷಿನೇ ನನ್ನೊಳಗೆ, ನನ್ನ ಸ್ಥೂಲ ದೇಹ ಎಷ್ಟು ಸೈಜ್ ಅದ ಅಷ್ಟೇ ಸೈಜಿಂದು ಒಂದು ಸೂಕ್ಷ್ಮ ದೇಹ ಅದ. ಆ ಸೂಕ್ಷ್ಮ ದೇಹದಾಗ ಒಂದು ಅದ ಅಂತಃಕರಣ ಅಂತ ಏನದಲ್ಲ, ಅದರ ಒಳಗೆ ಏನದಪ್ಪ ಅಂತಂದ್ರೆ ಒಂದು ಅಂತಃಕರಣ ಉಪಹಿತ ಚೇತನ ಅಂತದ. ಆ ಅಂತಃಕರಣ ಉಪಹಿತ ಚೇತನವನ್ನು ಸಾಕ್ಷಿ ಅಂತಲೂ ಕೂಡ ಕರೆಯುತ್ತಾರೆ. ಆ ಸಾಕ್ಷಿನೇ ಏನದಪ್ಪ ಅಂತಂದ್ರೆ ಹೊರಗಿರುವ ವೃತ್ತಿ ಉಪಹಿತ ಚೇತನದ ಜೊತೆಗೂ ಮತ್ತು
ವಿಷಯ ಉಪಹಿತ ಚೇತನದೊಡೆ ಜೊತೆಗೂ ಅದೇನದ ಅಭಿನ್ನವಾಗ್ಯದ. ಅಭಿನ್ನವಾಗಿ ಏನಾಗ್ತದ, ಸಾಕ್ಷಿ ಚೇತನವೇ ಅಧಿಷ್ಠಾನ ಅಂತ ತಿಳ್ಕೊತಾನ ಯಾರು? ಉತ್ತಮ ಅಧಿಕಾರಿ. ರಜ್ಜು ಉಪಹಿತ ಚೇತನವನ್ನು ಅಧಿಷ್ಠಾನ ಅಂತ ತಿಳ್ಕೊತಾನ ಅವ ಮಧ್ಯಮ ಅಧಿಕಾರಿ. ರಜ್ಜು ಅಲ್ಲ, ಅಧಿಷ್ಠಾನ ಎಂದರೆ ರಜ್ಜು ಅಲ್ಲ, ರಜ್ಜು ಉಪಹಿತ ಚೇತನವೇ ಅಧಿಷ್ಠಾನ ಅಂತ ತಿಳ್ಕೊಳ್ಳವ ಮಧ್ಯಮ ಅಧಿಕಾರಿ. ಮುಂದ ರಜ್ಜು ಉಪಹಿತ ಚೇತನ ಅಧಿಷ್ಠಾನ ಅಲ್ಲ, ಸಾಕ್ಷಿ ಚೇತನವೇ ಅಧಿಷ್ಠಾನ ಅಂತ ತಿಳ್ಕೊಳ್ಳವ ಉತ್ತಮ ಅಧಿಕಾರಿ. ಈ ರೀತಿ ಇದು ನಾಳೆ ಹೇಳ್ತಾರೆ, ಇನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಅಧಿಷ್ಠಾನ ಅಂದ್ರೆ ಯಾವುದು? ಉತ್ತಮ ಅಧಿಕಾರಿಗೆ ಯಾವುದು ಅಧಿಷ್ಠಾನ, ಮಧ್ಯಮ ಅಧಿಕಾರಿಗೆ ಯಾವುದು ಅಧಿಷ್ಠಾನ, ಕನಿಷ್ಠ ಅಧಿಕಾರಿಗೆ ಯಾವುದು ಅಧಿಷ್ಠಾನ, ಹಿಂಗೆ ಹೇಳ್ಕೊಂಡು ಮುಂದೆ ಈ ಸಾಕ್ಷಿಯನ್ನ ಅರಿಬೇಕಾದ್ರೆ ಸಾಕ್ಷಿಲಿಂತೆ ಸಾಕ್ಷಿ ಹೆಂಗ್ ಅರಿತದ ಅನ್ನೋದಕ್ಕೆ ಸ್ವಪ್ನದ ದೃಷ್ಟಾಂತ ಕೊಟ್ಟು ಹೇಳೋರದಾರ. ಅದೆಲ್ಲ ನಾಳೆ ಹೇಳಿ, ನಾಳೆ ಇದು ಮುಗೀತು, ರಿವಿಷನ್ ಮುಗಿದು ಮತ್ತೆ ಮುಂದೆ ಹೋಗ್ಬೇಕು. ಬರೀ ಇದೇ ಮಾಡ್ಕೊತ ಕೂತ್ರೆ ಉಪಯೋಗ ಆಯ್ತಾ ಇವತ್ತಿನ ಪಾಠ? ಬಹಳ ಗೂಢಾರ್ಥಗಳದವ್ರಿ, ಆಳವಾದ ಚಿಂತನೆ ಎಲ್ಲ ಏಕಾಗ್ರತೆಯಿಂದ ಮಾತ್ರ ಅರ್ಥ ಆಗ್ತದೆ, ಅರ್ಥ ಆಗೋದಂತ ಎಲ್ಲಿ ಹೋಗ್ಬಿಡ್ತದೆ. ಗೂಢಾರ್ಥಗಳು ಏನದವ ಅಂತಃಕರಣ ಹದ ಆದವ್ರಿಗೆ ಮಾತ್ರ ಅದು ಅರ್ಥ ಆಗ್ತದೆ, ಇಲ್ಲ ಆಗಂಗಿಲ್ಲ. ಅಂತಃಕರಣ ಹದ ಆಗಬೇಕಾಗಿದ್ದು ಬಹಳ ಮುಖ್ಯ ಅದ. ಸಾಮರ್ಥ್ಯ ಬರ್ತದೆ. ಜ್ಞಾನ ಗುರು ಜ್ಞಾನ ಕೊಡುವಾಗ ಅದನ್ನು ಪಡ್ಕೊಳ್ಳೋಂಥ ಸಾಮರ್ಥ್ಯ ಬೇಕಲ್ಲ. ಮಳಿ ಕಲ್ಲಿನ ಮೇಲೆ ಬಿದ್ದರೆ ಅದು ನೀರು ಹರಿದು ಹೋಗ್ಬಿಡ್ತದ. ಮಣ್ಣಾಗ ಬಿತ್ತಂದ್ರೆ ನೀರು ಹಿಡ್ಕೊತದ. ಮಣ್ಣು ಹದ ಆಗಿತ್ತಂದ್ರೆ ನೀರು ಹಿಡ್ಕೊತದ. ಕಲ್ಲಿನ ಮೇಲೆ ಬಿತ್ತಂದ್ರೆ ನೀರು ಹರ್ಕೊಂಡು ಹೋಗ್ಬಿಡ್ತದ. ಅಷ್ಟೇ ಅಲ್ಲ. ಅದಕ್ಕೆ ನಿಮ್ಮ ಅಂತಃಕರಣ ಹದ ಮಾಡ್ಕೊಂಡಿರಿ, ಅದಕ್ಕೆ ನಿಮಗಿದೆಲ್ಲ ಅರ್ಥ ಆಗ್ತದೆ. ಕನಿಷ್ಠ ಅಧಿಕಾರಿಗಳಿಗೆ ಹೋಗಿ ಇದೆಲ್ಲ ಹೇಳಕ್ ಹೋದ್ರೆ ಯಾಕೆ ಹೇಳ್ತಾರೆ? ಏನ್ ತಿಳಿಸ್ತಾರೆ? ಏನು ತಿಳಿಯಲ್ಲ. ಅದೇನೋ ಎತ್ತುಗಳು ಮುಂದೆ ಬ್ರಹ್ಮಜ್ಞಾನ ಹೇಳ್ದಂಗಂತ. ನಾನೇನ್ ಮಾಡ್ಲಿ ಅಂತವು ಎತ್ತುಗಳು. ಬಸವಣ್ಣನ ಮುಂದೆ ಬ್ರಹ್ಮಜ್ಞಾನ ಹೇಳಿದ್ರೆ ತಿಳ್ಕೊತಾನೆ. ಎತ್ತುಗಳಿಗೆ ಕೊಟ್ಟಿಗೆಗೆ ಬ್ರಹ್ಮಜ್ಞಾನ ಹೇಳಿದ್ರೆ ಯಾಕೆ ಹೇಳ್ತಾರ? ಬಸವಣ್ಣನ ಗುಡಿಯಾಗ, ಶಿವನ ಗುಡಿಯಾಗ ಬಸವಣ್ಣ ಇರ್ತಾನೆ, ಅಲ್ಲಿ ಬ್ರಹ್ಮಜ್ಞಾನ ಹೇಳಿದ್ರೆ ಕೇಳ್ತಾರೆ. ಕೊಟ್ಟಿಗೆಗೆ ಹೇಳಿದ್ರೆ ಯಾಕೆ? ಅದಕ್ಕೆ ಯಾರಿಗೇನಾರು ಡೌಟ್ ಅದ? ಏನು ಇಲ್ಲ ಅಂತಂದ್ರೆ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣಾರ್ಥಿಗಳು. ಮುಂದೆ ಏನ್ ಮಾಡ್ತೀರಿ ಮಾಡ್ತಾರೆ. ಧನ್ಯವಾದಗಳು. ಬ್ರಹ್ಮನಿಷ್ಠ ಸದ್ಗುರುಗಳಾದಂತಹ ಶರಣಬಸವ ಸ್ವಾಮೀಜಿಯವರು ಇಲ್ಲಿವರೆಗೆ ಅಧಿಷ್ಠಾನ ಆಧಾರದ ಕುರಿತ ನಮಗೆ ತಿಳಿಸಿಕೊಟ್ರು. ಅಧಿಷ್ಠಾನದ ಸ್ವಭಾವ ಹೆಂಗದ, ಆಧಾರದ ಸ್ವಭಾವ ಏನಿರ್ತದೆ, ಅಧಿಷ್ಠಾನದ ಸ್ವಭಾವ ಯಾವುದರ ಪ್ರತೀತಿ ಆಗುವುದರಿಂದ ಪ್ರಾಪ್ತಿ ನಿವೃತ್ತಿಯಾಗುತ್ತದೆಯೋ ಅದು ಅಧಿಷ್ಠಾನ ಅಂತರಿಸಿಕೊಳ್ಳುತ್ತದೆ. ರಜ್ಜು ಬೆಳಕಿನಲ್ಲಿ ದರ್ಪದ ಭ್ರಾಂತಿ ನಿವೃತ್ತಿಯಾಗ್ತದೆ. ಭ್ರಾಂತಿ ಕಾಲದೊಳಗ ಯಾವುದು ಪ್ರತೀತಿ ಆಗ್ತದೆ ಇದು ಅಧಿಷ್ಠಾನ ಅಂತ ಹೇಳಿದ್ರು. ಮತ್ತೆ ಅಧಿಷ್ಠಾನದ ಸಾಕ್ಷಿ ಚೇತನದ ಕುರಿತು ಹೇಳಿದ್ರು. ಈ ಮಿಥ್ಯವಾದ ಸರ್ಪ ಕಲ್ಪಿತವಾದ
ಜಲ್ದಿಯಾಗಿ ಗುರುಗಳು ತಿಳಿಸಿ ರೇಟಿಂಗ್ ಅಲ್ಲಿ ತಿಳಿಸಿಕೊಟ್ರು. ಇನ್ನು ಮುಂದೆ ಮತ್ತೆ ನಾಳಿನ ದಿವಸ ಕೂಡ ಇವು ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿಗೆ ಯಾವ ರೀತಿ ಹೇಳಿದ್ರೆ ಅವ್ರಿಗೆ ತಿಳಿತದ. ಕನಿಷ್ಠ ಅಧಿಕಾರಿಗೆ ರಜ್ಜು ಚೇತನ ಅಂತ ಹೇಳಿದ್ರೆ ಅಲ್ಲಿ ಅವನಿಗೆ ತಿಳಿತದ. ಮಧ್ಯಮ ಅಧಿಕಾರಿಗೆ ರಜ್ಜು ಉಪಯುಕ್ತ ಚೇತನ ಅಧಿಷ್ಠಾನ ಅಂತ ಹೇಳಿದ್ರೆ ಆ ಮಧ್ಯಮ ಅಧಿಕಾರಿಗೆ ತಿಳ್ಕೊಳ್ಳುವಂತ ಸಾಮರ್ಥ್ಯದ. ಉತ್ತಮ ಅಧಿಕಾರಿಗೆ ಅಂತಃಕರಣ ಉಪಯುಕ್ತ ಚೇತನವೇ ಸಾಕ್ಷಿ ಅಂತ ಈಶನ್ ಹೇಳಿದ್ರೆ ಅವನಿಗೆ ತಿಳ್ಕೊಳ್ಳುವಂತ ಸಾಮರ್ಥ್ಯ ಉತ್ತಮ ಅಧಿಕಾರಿಗರ. ಅವ್ರವ್ರಿಗೆ ತಕ್ಕಂತೆ ಯಾವ ರೀತಿ ಅವರು ತಿಳಿಸಿಕೊಡ್ತಾರ ಅನ್ನೋದನ್ನ ನಾಳಿನ ದಿವಸ ಕೂಡ ಅವ್ರು ಹೇಳ್ತಾರ ಅಂತೇಳಿ ನಮಗೆ ತಿಳಿಸಿಕೊಟ್ರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ದೋಹಾದ ಪ್ರಾರ್ಥನೆ ಹೇಳಿದ್ರು. ದೋಹಾದ ಪ್ರಾರ್ಥನೆಯನ್ನ ನಮ್ಮ ಇವ್ರು ಅದ ನೋಡ್ರಿ, ಇದ್ದಂಗಿಲ್ಲ ಅವ್ರು. ಈಗ ಗೌರವ್ ತಾಯವರು ದೋಹಾದ ಪ್ರಾರ್ಥನೆಯನ್ನು ಹೇಳ್ಬೇಕು ಅಂತ ಅನ್ಸ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಯಹ ಮಿಥ್ಯಾ ಪರತೀತ ವೈ ಜಾಮೇ ಜಗತ ಅಪಾರ ಸೋ ಭಗವನ್ ಮೋಕೋ ಕಹೋ ಕೋಯಾ ಕೋ ಆಧಾರಂ ತವ ನಿಜ ರೂಪ ಅಜ್ಞಾನತೆ ವೈ ಮಿಥ್ಯಾ ಜಗಭಾನಂ ಅಧಿಷ್ಠಾನ ಆಧಾರ ತುಂ रज्जु भुजंग समान भगवन मिथ्या जगत को दृष्टा कहिए कौन अधिष्ठान आधार जो दृष्टा होयन तौन मिथ्या वस्तु जगत में जे हई अधिष्ठान में कल्पितते वै अधिष्ठान सो द्विविध पिचानहु इक चेतन दो जो जड़ जानहु अधिष्ठान जड़ वस्तु जहाँ है दृष्टा ताते भिन्नतः है जहाँ होय चेतन आधारम तहाँ न दृष्टा होय न्यारम तहाँ न दृष्टा हो वैन्याराम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चल दास जी महाराज की जय। सद्गुरु श्री शरण बसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು.